Permutation and combination, class 3. Previous class ಅಲ್ಲಿ fundamental principle of counting problems complete ಆಗಿತ್ತು. ನೋಡ್ಕೊಳ್ಳಿ ಒಂದು permutation. ಇಂಪಾರ್ಟೆಂಟ್ ಅಲ್ಲಿ permutation ಅಂದ್ರೆ ಏನಂತ ಐಡಿಯಾ ಗೊತ್ತಿರಲಿ ಅಂದ್ರೆ ಅರೇಂಜ್ಮೆಂಟ್ ಅಂತ ಗೊತ್ತಿರಬೇಕು. ನೋಡಿ, permutation ಅಂದ್ರೆ ಏನಂತ ಹೇಳ್ತೀವಿ ಅಂದರೆ ಅರೇಂಜ್ಮೆಂಟ್ ಆಫ್ n different objects taken or at a time is called permutation ಅಂತ ಹೇಳ್ತೀವಿ. ನೋಡಿ, permutation ಅಂದರೆ ಅರೇಂಜ್ಮೆಂಟ್ ಆಫ್ n different objects taken or at a time ಅಂತ ಹೇಳಿ, and it is denoted as NPR. ಈ ಥರ ಆದರೂ ಬರಿಬೋದು, ಆರ್ NPR ಈ ಥರನೂ ಬರಿಬೋದು, ಆರ್ ಆರ್ಡರ್ಡ್ ಪೇರ್ n, ಆರ್ ಅಂತಲೂ ಬರಿಬೋದು. ನೋಡಿ, ಇದೆಲ್ಲ ಏನು ನಮಗೆ ಪರ್ಮಿಟೇಷನ್ ಅಂತೇಳಿ, ಅರೇಂಜ್ಮೆಂಟ್ ಆಫ್ n ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಟೇಕನ್ ಆರ್ ಅಟ್ ಎ ಟೈಮ್ ಅಂತೇಳಿ. ಹೌದಾ? ಅದು ಮೀನಿಂಗ್ ನೋಡಿ, ಈ ಫಾರ್ ಎಕ್ಸಾಂಪಲ್ 3 ನಂಬರ್ಸ್ ಇರುತ್ತೆ ಅಂದ್ಕೊಳ್ಳಿ, 1 2 3. ಇದನ್ನೇನಂತ ತೊಗೊತೀನಿ ಅಂದರೆ 3 ಡಿಫ್ರೆಂಟ್ ಆಬ್ಜೆಕ್ಟ್ಸ್. ಹೌದಾ? ನೋಡಿ, ಟೇಕನ್ 2 ಅಟ್ ಎ ಟೈಮ್ ಅಂತ ಹೇಳ್ತೀನಿ, 2 ಅಟ್ ಎ ಟೈಮ್. ಹೌದಾ? ಅಂದರೆ ಇದು ಮೀನಿಂಗು 3 ನಂಬರ್ಸಲ್ಲಿ 2 ನಂಬರ್ಸ್ನ ತೊಗೊಂಡ್ಬಿಟ್ಟು ಅರೇಂಜ್ ಮಾಡ್ತಾ ಹೋಗ್ಬೇಕು, ಅಥವಾ 2 ಡಿಜಿಟ್ ನಂಬರ್ಸ್ ಫ್ರಮ್ ದೀಸ್ 3 ಡಿಜಿಟ್ ನಂಬರ್ ಮಾಡ್ಕೋಬೇಕು. ಹೌದಾ? ಅಂದರೆ ಫ್ರಮ್ ದೀಸ್ 3 ನಂಬರ್ಸ್ 2 ಡಿಜಿಟ್ ನಂಬರ್ಸ್ ಎಷ್ಟಾಗುತ್ತೆ ಅಂತೇಳಿ. ಹೌದಾ? ಅದನ್ನು ಆಲ್ರೆಡಿ ನಾವು ಪ್ರಿನ್ಸಿಪಲ್ ಆಫ್ ಕೌಂಟಿಂಗಲ್ಲಿ ಮಾಡ್ಕೊತಾ ಇದ್ವಿ. ನೋಡಿ, ಎಷ್ಟಾಗ್ತಾ ಇತ್ತು, 3 ನಂಬರ್ಸ್ ಇದೆ, ಅದರಲ್ಲಿ 2 ಮಾಡ್ಬೇಕು ತಾನೆ. ಇದನ್ನು 3 ವೇಸಲ್ಲಿ ಫಿಲ್ ಮಾಡ್ಬೋದು, ಇದನ್ನು 2 ವೇಸಲ್ಲಿ ಫಿಲ್ ಮಾಡ್ಬೋದು. ಹಾಗಾದರೆ ಎಷ್ಟು ಬರುತ್ತೆ ನಮಗೆ? 6 ಪಾಸಿಬಿಲಿಟೀಸ್ ಇದೆ. ಯಾವುದಾದದು? 12 1 2, ನೆಕ್ಸ್ಟ್ 13 1 3, ನೆಕ್ಸ್ಟ್ 2 1 21, 2 3, ನೆಕ್ಸ್ಟ್ 3 1 3 2. ಹೌದಾ? ಟೋಟಲ್ ಎಷ್ಟು ಬರುತ್ತೆ ಹಂಗಲ್ಲಿ? 6 ಪಾಸಿಬಿಲಿಟೀಸ್ ಇದೆ. ಹೌದಾ? ಅದು 6 ಪರ್ಮಿಟೇಷನ್ ಇದೆ ಅಂತ ಹೇಳ್ಬೋದು. ಹೌದಾ? ಅಂದರೆ ಇಲ್ಲಿ ಅರೇಂಜ್ ಮಾಡ್ತಾ ಇದ್ದೀವಿ. ಹೌದಾ? ನೋಡಿ, ಅರೇಂಜ್ಮೆಂಟಿಗೂ ಸೆಲೆಕ್ಷನ್ನಿಗೂ ಡಿಫ್ರೆನ್ಸ್ ಇದೆ. ಸೆಲೆಕ್ಟಿಂಗ್ 2 ನಂಬರ್ಸ್ ಅಂದರೆ ಮತ್ತೆ ಈ ಥರ ಬರೋಲ್ಲ ಇಲ್ಲಿ. ಯಾಕಂದರೆ ಸೆಲೆಕ್ಟ್ ಮಾಡಬೇಕು ಅಂದರೆ ಇಲ್ಲಿ 1 2 ಮಾಡಿದಾಗೂ ನನ್ನ ಹತ್ರ 2 ನಂಬರ್ ಇರ್ತದೆ, 2 1 ಮಾಡಿದಾಗ 2 ಇರುತ್ತೆ. 2 ಏನಾಗ್ಬಿಡುತ್ತೆ ಅಲ್ಲಿ? ಸೇಮ್ ಆಗುತ್ತೆ. ಸೆಲೆಕ್ಷನಲ್ಲಿ ಇವೆರಡೂ ಸೇಮ್ ಆಗಿಬಿಡುತ್ತೆ ಇದು. ಹೌದಾ? ಆದರೆ ಅರೇಂಜ್ಮೆಂಟಲ್ಲಿ ಇವೆರಡು ಡಿಫ್ರೆನ್ಸ್. ಯಾಕಂದರೆ ಅರೇಂಜ್ಮೆಂಟ್ ಮಾಡಿದಾಗ ಒಂದು 12 ಆಯಿತು, ಇನ್ನೊಂದು 21 ಆಗುತ್ತೆ. ಅಂದರೆ ಎರಡು ಬೇರೆ ಬೇರೆ ಆಗುತ್ತೆ. ಹೌದಾ? ಅದಕ್ಕೆ ಇಲ್ಲಿ ಏನಂತ ಹೇಳ್ತಿರೋದು, ಪರ್ಮಿಟೇಷನ್ ಅದು ಏನು ಬರುತ್ತೆ ನಮಗೆ ಅಲ್ಲಿ? ಅರೇಂಜ್ಮೆಂಟ್ ಬಂದ್ಬಿಡುತ್ತೆ. ಯಾಕಂದರೆ ನೆಕ್ಸ್ಟ್ ಕಾಂಬಿನೇಷನ್ ತೊಗೋಬೇಕಾದ್ರೆ ಅಲ್ಲಿ ಸೆಲೆಕ್ಷನ್ ಅಂತ ತೊಗೊತೀವಿ, ಸೆಲೆಕ್ಷನಲ್ಲಿ ಇವೆರಡು ಸೇಮ್ ಆಗಿಬಿಡುತ್ತೆ. ಅದಕ್ಕೆ ಕರೆಕ್ಟಾಗಿ ಗೊತ್ತಿರಬೇಕು ನಮಗೆ. ಗೊತ್ತಲ್ಲ? ಹಾಗೆ ಪರ್ಮಿಟೇಷನ್ ಅಂದರೆ ಅರೇಂಜ್ಮೆಂಟ್ ಆಫ್ n ಡಿಫರೆಂಟ್ ಆಬ್ಜೆಕ್ಟ್ಸ್ ಟೇಕನ್ ಆರ್ ಅಟ್ ಎ ಟೈಮ್. ಇಲ್ಲಿ ಏನಂತ, ಇಲ್ಲೊಂದು ಎಕ್ಸಾಂಪಲ್ ಏನು ತೊಗೊಂಡಿದ್ವಿ, 3 ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಟೇಕನ್ 2 ಅಟ್ ಎ ಟೈಮ್. ಹೌದಾ? ಅಂದರೆ ಇಲ್ಲಿ 6ನ ನಾವು ಆ್ಯಕ್ಚುಲಿ ಏನು ಬರಿಬೋದು ಅಂದರೆ 3P2 ಅಂತ ಬರೀಬೋದು. ಹೌದಾ? 3 ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಟೇಕನ್ 2 ಅಟ್ ಎ ಟೈಮ್ ಅಂತ ಹೇಳಿದಾಗ ಅದಕ್ಕೆ ಆನ್ಸರ್ ಏನು ಬಂದಿದೆ ಆ್ಯಕ್ಚುಲಿ 6 ಅಂತ ಬಂದಿದೆ. ಹೌದಾ? ಇದು ನೋಡಿ, ಒಂದು ಫಾರ್ಮುಲಾನ ಡಿರೈವ್ ಮಾಡ್ಕೋಬೋದು ನಾವು. ಇದು ನಾವೇನಾದರೂ 5 ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಟೇಕನ್ 3 ಅಟ್ ಎ ಟೈಮ್ ಅಂತ ಹೇಳಿದ್ರೆ ಏನು ಮಾಡ್ಕೊತೀವಿ? 3 ಅಟ್ ಎ ಟೈಮ್ ತಾನೆ. ಫಸ್ಟ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 5 ways, ಸೆಕೆಂಡ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 4 ways, ಥರ್ಡ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 3 ways. ಸೆಕೆಂಡ್ ನಮ್ಮ ಹತ್ರ ಇರೋದೇ 5 ಆಬ್ಜೆಕ್ಟ್ಸು, ಅದರಿಂದ ಒಂದು ಯಾವ್ದಾದ್ರು ಒಂದು ತೊಗೊಂಡಿರ್ತೀವಿ. ಇನ್ನು ಉಳ್ಕೊಂಡಿರೋದು 4 ಇಲ್ಲಿ ಯಾವ್ದಾದ್ರು ಒಂದು ಬರ್ಕೊತೀವಿ. ಇನ್ನು ಉಳ್ಕೊಂಡಿರೋದು 3, ಆ 3 ಇಲ್ಲಿ ಯಾವ್ದಾದ್ರು ಒಂದು ಬರ್ಕೊತೀವಿ. ಹೌದಾ? ಅದಕ್ಕೆ ಇಷ್ಟು ಪಾಸಿಬಿಲಿಟೀಸ್ ಇದೆ. 5 × 4 × 3 ಅಂದರೆ ಎಷ್ಟು ಬರುತ್ತೆ ನಮಗೆ ಅಲ್ಲಿ? 16 ways ಬರುತ್ತೆ. ಹೌದಾ? 5 4 20, 23 60 ways ಬಂತು. ಹೌದಾ? ಈ 16 ಆ್ಯಕ್ಚುಲಿ ಹೇಗೆ ಬರ್ಕೊತೀವಿ ಅಂದರೆ 5P3. ಹೌದಾ? ಬಟ್ 5P3ನ ಹೇಗೆ ಬರೀಬೋದು ನಾನು? 5 × 4 × 3. ಇಲ್ಲಿ 3 ಟರ್ಮ್ಸ್ ಇದೆ ತಾನೆ, ಅದಕ್ಕೆ ಇಲ್ಲಿ 3 ಟರ್ಮ್ಸ್ ಬರ್ಕೊಂಡಿದ್ದೀನಿ. ಹೌದಾ? ಇದು ನೋಡಿ, ಇದಕ್ಕೆ ನಾನೀಗ ಫ್ಯಾಕ್ಟೋರಿಯಲ್ಲಿಗೆ ಚೇಂಜ್ ಮಾಡಿದೆ ಅಂದರೆ ಇದನ್ನೇನು ಮಾಡ್ಕೊತೀನಿ? ಫ್ಯಾಕ್ಟೋರಿಯಲ್ಲಿಗೆ ಚೇಂಜ್ ಮಾಡ್ತೀನಿ. ಇಲ್ಲಿ × 2 × 1 ಬರಿತೀನಿ, ಡಿನಾಮಿನೇಟರ್ಲು × 2 × 1 ಬರಿಬೋದಾ? ನ್ಯೂಮರೇಟರ್ ಏನಾಯಿತು? 5 ಫ್ಯಾಕ್ಟರ್, ಡಿನಾಮಿನೇಟರ್ ಏನಾಯಿತು?
2 ಫ್ಯಾಕ್ಟೋರಿಯಲ್ ಅಂದರೆ ಇದನ್ನ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಈ 2ನ 5 ಮತ್ತು 3 ಯೂಸ್ ಮಾಡ್ಕೊಂಡು ಬರಿಬೋದಲ್ಲ 5 ಮೈನಸ್ 3 ಫ್ಯಾಕ್ಟೋರಿಯಲ್ ಬರಿಬೋದಲ್ಲ ಈ ಥರ ನೋಡಿ. ಸಿಮಿಲರ್ಲಿ ಏನಾದ್ರು 5 ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಟೇಕನ್ 2 ಅಟ್ ಎ ಟೈಮ್ ಅಂತ ಹೇಳಿದ್ರೆ 5p2 ಆಗ್ಬಿಡುತ್ತೆ. ಹೌದಾ? ಆ್ಯಕ್ಚುಲಿ 2 ಅಟ್ ಎ ಟೈಮ್ ಅಂದರೆ 5 into 4 ಅಷ್ಟೇ ಬರೀಬೇಕು ತಾನೆ. ಹಾಗಾದ್ರೆ ಇದೇನಾಗುತ್ತೆ 5 into 4 ಇದನ್ನು ಫ್ಯಾಕ್ಟೋರಿಯಲಿಗೆ ಚೇಂಜ್ ಮಾಡಬೇಕು ಅಂದರೆ ಇಂಟು 3 into 2 into 1 ಡಿವೈಡ್ ಬೈ 3 into 2 into 1. ಹಾಗಾದರೆ 5 ಫ್ಯಾಕ್ಟೋರಿಯಲ್ ಬೈ 3 ಫ್ಯಾಕ್ಟೋರಿಯಲ್ ಅಥವಾ ಇದನ್ನ 5 ಫ್ಯಾಕ್ಟೋರಿಯಲ್ ಬೈ 5 ಮೈನಸ್ 2 ಫ್ಯಾಕ್ಟೋರಿಯಲ್ ಬರೀಬೋತಾನೆ. ಹಾಗಾದ್ರೆ ಇನ್ನು ಜನರಲ್ ಆ್ಯಕ್ಚುಲಿ ಹೇಗೆ ಬರುತ್ತೆ ಅಂದರೆ ಎನ್ ಪಿ ಆರ್ ಇಸ್ ಈಕ್ವಲ್ ಟು ನೋಡಿ ಎನ್ ಪಿ ಆರ್ ಇಸ್ ಈಕ್ವಲ್ ಟು ಏನಾಗ್ಬೋದು ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ. ಹೌದಾ? ಅಂದರೆ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಇದನ್ನ ಯಾವ ಥರ ಮಾಡ್ಕೊತ ಇದ್ದೀವಿ ಅಂತೇಳಿ ಗೊತ್ತಾಗಬೇಕು. ಅಥವಾ ಇದನ್ನು ಈಗ ಇದೇ ಐಡಿಯಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಆಯ್ತಲ್ಲ? ನೋಡಿ ಸಿಂಪ್ಲಿಫೈ ಮಾಡ್ಕೋಬೇಕು ಅಂದರೆ ಆ್ಯಕ್ಚುಲಿ ಎನ್ ಪಿ ಆರ್ ಅಂದರೆ ದೇರ್ ಆರ್ ಎನ್ ಬಾಕ್ಸಸ್ ಟೇಕನ್ ಆರ್ ಅಟ್ ಎ ಟೈಮ್ ತಾನೆ. ಹೌದಾ? ಫಸ್ಟ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ ಎನ್ ವೇಸ್, ಸೆಕೆಂಡ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ ಎನ್ ಮೈನಸ್ 1 ವೇಸ್ ಅಂತ ಹೇಳ್ತೀವಿ. ಯಾಕಂದರೆ ಇಲ್ಲಿ ಆಲ್ರೆಡಿ 1 ಯೂಸ್ ಮಾಡಿದ್ವಲ್ಲ, ಹಾಗೆ ಇಲ್ಲಿ ಎನ್ ಮೈನಸ್ 1 ಬರುತ್ತೆ. ಥರ್ಡ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ ಎನ್ ಮೈನಸ್ 2 ವೇಸ್. ಹೌದಾ? ಅಂದರೆ ನೋಡಿ ಇಲ್ಲಿ ಸೆಕೆಂಡ್ ಬಾಕ್ಸಿಗೆ ಇಲ್ಲಿ 1 ಬಂತು, ಥರ್ಡ್ ಬಾಕ್ಸಿಗೆ 2 ಬರ್ತಿದೆ, ಫೋರ್ತ್ ಬಾಕ್ಸಿಗೆ ಎನ್ ಮೈನಸ್ 3 ಅಂದರೆ ಇಲ್ಲಿ ಎಷ್ಟನೇ ಬಾಕ್ಸ್ ತೊಗೊತೀವಲ್ಲ ಅದಕ್ಕಿಂತ ಇಲ್ಲಿ 1 ಕಮ್ಮಿ ಬರುತ್ತೆ ತಾನೆ. ಹಾಗಾದರೆ ಆರ್ತ್ ಬಾಕ್ಸಿಗೆ ಏನು ಬರ್ಬೋದು ಎನ್ ಮೈನಸ್ ಆಫ್ ಆರ್ ಮೈನಸ್ 1 ಬರುತ್ತೆ. ಹೌದಾ? ಅಂದರೆ ಇಲ್ಲಿಗೆ ನೋಡಿ 4 ಇತ್ತು ಅಂದರೆ 4 ಮೈನಸ್ 1 ಅಂದರೆ 3 ಎನ್ ಮೈನಸ್ 3. ಹೌದಾ? ಇಲ್ಲಿ ಥರ್ಡ್ ಬಾಕ್ಸ್ 3 ಮೈನಸ್ 1 ಅಂದರೆ 2 ಅದಕ್ಕೆ ಎನ್ ಮೈನಸ್ 2 ಈ ಥರ ಬರ್ತಿದೆ ತಾನೆ. ಅಂದರೆ ಇಲ್ಲಿ ಎಷ್ಟನೇ ಬಾಕ್ಸಲ್ಲಿ ಇರುತ್ತೆ ಅದಕ್ಕಿಂತ ಅಲ್ಲಿ 1 ಕಮ್ಮಿ ಬರುತ್ತೆ. ಅದೇ ಆರ್ತ್ ಬಾಕ್ಸಲ್ಲಿದೆ ಅದಕ್ಕೆ ಇಲ್ಲಿ ಆರ್ ಮೈನಸ್ 1 ಬರ್ಕೊಂಡಿದ್ದೀನಿ. ಇಷ್ಟನ್ನು ಪ್ರಾಡಕ್ಟ್ ಮಾಡಬೇಕಲ್ಲ. ದೇಫೋರ್ ಎನ್ ಪಿ ಆರ್ ಏನಾಗುತ್ತೆ ಪ್ರಾಡಕ್ಟ್ ಮಾಡಿಕೊಂಡೆ ಅಂದರೆ ಎನ್ ಇಂಟು ಎನ್ ಮೈನಸ್ 1 ಇಂಟು ಎನ್ ಮೈನಸ್ 2 ಅಪ್ ಟು ಎನ್ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಆರ್ ಪ್ಲಸ್ 1 ಅಲ್ಲ ಇಷ್ಟು ಬರುತ್ತೆ. ಹೌದಾ? ಇದಕ್ಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಏನು ಮಾಡ್ತೀವಿ ಅಂದರೆ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಮಾಡ್ಕೊತೀನಿ. ಅವಾಗ ಇಷ್ಟನ್ನು ಏನು ಬರೀಬೋದು ನ್ಯೂಮರೇಟರ್ನ ಇದು ಎನ್ ಮೈನಸ್ ಆರ್ ಇಂಟು ಎನ್ ಮೈನಸ್ ಆರ್ ಮೈನಸ್ 1 ಅಪ್ ಟು 1 ತನಕ ಬಂದ್ಬಿಡುತ್ತೆ. ಹೌದಾ? ಅಂದರೆ ಡಿಕ್ರೀಸಿಂಗ್ ಆರ್ಡರಲ್ಲೇ ಬರ್ತಾ ಇರುತ್ತಾನೆ. ಹಾಗಾದ್ರೆ ಇದು ನ್ಯೂಮರೇಟರ್ನ ಏನು ಬರೀಬೋದು ಅಂದರೆ ಎನ್ ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಹೌದಾ? ನೋಡಿದ್ದು ಎನ್ ಪಿ ಆರಿಗೆ ಫಾರ್ಮುಲಾ ಇದು ಗೊತ್ತಿರಬೇಕು. ಹೌದಾ? ಹಾಗಾದ್ರೆ ಇಲ್ಲಿ ಏನಂತ ಗೊತ್ತಾಯ್ತು ನಮಗೆ ಪರ್ಮಿಟೇಷನ್ ಅಂದರೆ ಅರೇಂಜ್ಮೆಂಟ್ ಆಫ್ ಎನ್ ಡಿಫರೆಂಟ್ ಆಬ್ಜೆಕ್ಟ್ಸ್ ಟೇಕನ್ ಆರ್ ಅಟ್ ಎ ಟೈಮ್ ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಆಸ್ ಎನ್ ಪಿ ಆರ್. ಹೌದಾ? ಅದರೊಳಗೆ ಫಸ್ಟ್ ಒಂದು ನೋಡಿ ಎನ್ ಪಿ ಆರ್ ಇಸ್ ಈಕ್ವಲ್ ಟು ಏನು ಬರ್ಕೊಂಡು ಫಾರ್ಮುಲಾ ಎನ್ ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಹೌದಾ? ಈ ನೋಡಿ ಇಲ್ಲಿ ಇನ್ನು ಏನೇನು ಐಡಿಯಾ ಗೊತ್ತಿರಬೇಕು ಅಂದರೆ ಇನ್ನೆಲ್ಲ ಬರ್ಕೊಂಡ್ವಲ್ಲ ಇಲ್ಲಿ ಎಲ್ಲ ಕಡೆನೂ ಏನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ವಿತೌಟ್ ರಿಪಿಟೇಷನ್ ಯೂಸ್ ಮಾಡ್ತಾ ಇದ್ದೀವಿ. ಹೌದಾ? ಇದೆಲ್ಲ ಏನು ನಮಗಿದು ವಿತೌಟ್ ರಿಪಿಟೇಷನ್ ಇದು. ಹೌದಾ? ನೋಡಿ ಐಡಿಯಾ ಗೊತ್ತಿರಬೇಕು. ಯಾಕಂದರೆ ವಿತ್ ರಿಪಿಟೇಷನ್ ಇತ್ತು ಅಂದರೆ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೆ ಬರೋಲ್ಲ ಇದು. ಹೌದಾ? ವಿತ್ ರಿಪಿಟೇಷನ್ ನೆಕ್ಸ್ಟ್ ಹೇಳ್ತೀವಿ. ಇದಷ್ಟು ನಮಗೆ ಏನು ಗೊತ್ತಾಯ್ತಾಗದೆ ಅರೇಂಜ್ಮೆಂಟ್ ಆಫ್ ಎನ್ ಡಿಫರೆಂಟ್ ಆಬ್ಜೆಕ್ಟ್ಸ್ ಟೇಕನ್ ಆರ್ ಅಟ್ ಎ ಟೈಮ್ ಅಂದರೆ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ವೇರ್ ಇಲ್ಲೇನಾಗಿರ್ಬೇಕು ನಮಗೆ ವಿತೌಟ್ ರಿಪಿಟೇಷನ್ ಅಂತೇಳಿ. ಹೌದಾ? ಯಾಕಂದರೆ ನೋಡಿ ಈಗ ಇಲ್ಲಿ 1 2 3 ಒಳಗೆ ಟೇಕನ್ 2 ಅಟ್ ಎ ಟೈಮ್ ಅಂದಾಗ 12 13 21 23 31 32 ಬರ್ಕೊಂಡಿದ್ವಿ. ಹೌದಾ? ಈ 6 ಬರ್ಕೊಂಡಿದ್ವಿ. ಇಲ್ಲೇನೇ ಇದು ಬರ್ಕೊಂಡಿಲ್ಲ 1 1 2 2 3 3. ಹೌದಾ? ಇದು 3 ಬರ್ಕೊಂಡಿಲ್ಲ ಇದು. ಯಾಕಂದರೆ ಇದೆಲ್ಲ ಏನು ನಮಗಿದು ರಿಪೀಟ್ ಆಗ್ತದೆ. ಹೌದಾ? ವಿತ್ ರಿಪಿಟೇಷನ್ ಅಂದಾಗ ಇದು 3 ಮತ್ತೆ ಆ್ಯಡ್ ಆಗಿಬಿಡುತ್ತೆ. ಆಯ್ತಲ್ಲ? ಅದನ್ನು ಹೇಗೆ ಮಾಡ್ಕೊಳೋದು ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ. ಇದು ನೋಡಿ ನೆಕ್ಸ್ಟು ಇದಲ್ಲ ಒಂದು ಫಸ್ಟಿಗೆ ಫ್ಯಾಕ್ಟೋರಿಯಲ್ ಮಾಡ್ಕೋಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಹೇಳಿದ್ವಿ 0 ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 1 ಅಂತ ಹೇಳಿದ್ವಿ. ಹೌದಾ? ನೋಡಿ ಇದನ್ನು ಯೂಸ್ ಮಾಡ್ಕೊಂಡು ಪ್ರೂವ್ ಮಾಡ್ಬೋದು. ಈಗ ಏನು ಐಡಿಯಾ ಗೊತ್ತಾಗಬೇಕು ಅಂದರೆ ನೋಡಿ 5 ಡಿಫರೆಂಟ್ ಆಬ್ಜೆಕ್ಟ್ಸ್ ಟೇಕನ್ ಆಲ್ ಅಟ್ ಎ ಟೈಮ್ ಅಂತ ಹೇಳ್ತೀನಿ.
ಆಲ್ ಅಟ್ ಎ ಟೈಮ್ ಅಂದರೆ 5ಗೆ 5ನೂ ತೊಗೋಬೇಕು. ಅಂದರೆ ಅವಾಗ ಇಲ್ಲಿ ಏನಾಗುತ್ತೆ 5 ಆಬ್ಜೆಕ್ಟ್ಸ್ ಇದ್ದಾವೆ, ಹೌದಾ? ಆಲ್ ಅಟ್ ಎ ಟೈಮ್ ಅಂದರೆ ಫಸ್ಟ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 5 ways, ಸೆಕೆಂಡ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 4 ways, ಥರ್ಡ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 3 ways. ಇದು 2, ಇದು 1. ಅದು ಇದೇನಾಗುತ್ತೆ ಇದು 5 into 4 into 3 into 2 into 1, ಹೌದಾ? ಇದು ಆ್ಯಕ್ಚುಲಿ 5p5 ಇದು, ಹೌದಾ? ಈಗ 5 ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಟೇಕನ್ 5 ಅಟ್ ಎ ಟೈಮ್ ಇದ್ದಾಗೆ, ಹೌದಾ? ಅಂದರೆ ನೋಡಿ 5 into 4 into 3 into 2 into 1 ಅನ್ನೋದು ಆ್ಯಕ್ಚುಲಿ ಏನು ಬರ್ತಾ ಇದೆ 5 ಫ್ಯಾಕ್ಟೋರಿಯಲ್ ತಾನೇ ಇದು, ಹೌದಾ? ಇನ್ ಜನರಲ್ ಇದೇ ಥರ n ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಅಂಡ್ ಟೇಕನ್ ಆಲ್ ಅಟ್ ಎ ಟೈಮ್ ಅಂತ ಹೇಳಿದಾಗ n into n minus 1 into n minus 2 up to 1 that is equal to npn ಆಗುತ್ತೆ. ಇದನ್ನು ಏನು ಬರಿಬೋದು ಅಂದರೆ n ಫ್ಯಾಕ್ಟೋರಿಯಲ್ ಅಂತ ಬರಿಬೋದು, ಹೌದಾ? ಹಾಗಾದ್ರೆ ನೋಡಿ n ಫ್ಯಾಕ್ಟೋರಿಯಲ್ ಬಂತು ಅಂದರೆ ಇಲ್ಲಿ ಏನು ಬರುತ್ತೆ npnಗೆ ಜಸ್ಟ್ ಫಾರ್ಮುಲಾ ಯೂಸ್ ಮಾಡಿದೆ ಅಂದರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n minus n ಫ್ಯಾಕ್ಟೋರಿಯಲ್ is equal to n ಫ್ಯಾಕ್ಟೋರಿಯಲ್. n ಫ್ಯಾಕ್ಟೋರಿಯಲ್ get cancelled. 1 by 0 ಫ್ಯಾಕ್ಟೋರಿಯಲ್ is equal to 1. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 0 ಫ್ಯಾಕ್ಟೋರಿಯಲ್ is equal to 1 ಅಂತ ಬಂತು, ಹೌದಾ? ಅದಕ್ಕೆ ಜಸ್ಟ್ ಅಲ್ಲಿ ಐಡಿಯಾ ಯೂಸ್ ಮಾಡಿದ್ದಷ್ಟೇ. ಈ ಥರ ಪ್ರೂವ್ ಬೇಕಾದ್ರೆ ಮಾಡ್ಬೋದು. 0 ಫ್ಯಾಕ್ಟೋರಿಯಲ್ is equal to 1 ಅಂತ ಹೇಳಿದ್ರೆ NPRನ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೋಬೋದು, ಆಯ್ತಲ್ಲ? ಈಗ ಜಸ್ಟ್ ಐಡಿಯಾ ಗೊತ್ತಿಲ್ಲ ಅಷ್ಟೇ. ಸೆಕೆಂಡ್ ಒನ್ನು n ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಟೇಕನ್ ಆರ್ ಅಟ್ ಎ ಟೈಮ್ ವಿತ್ ರಿಪಿಟೇಷನ್ ಇತ್ತು ಅಂದರೆ ಹೇಗೆ ಮಾಡ್ಕೊತೀವಿ ಅಂತೇಳಿ ನೋಡಿ. ಇದು ವಿತೌಟ್ ರಿಪಿಟೇಷನ್ ಅಂದರೆ ಡೈರೆಕ್ಟ್ NPR ಬರ್ಕೊಂಡ್ಬಿಡ್ತೀವಿ, ಹೌದಾ? ವಿತ್ ರಿಪಿಟೇಷನ್ ಇತ್ತು ಅಂದರೆ NPR ಅಂತ ಬರೆಯೋಕ್ಕೆ ಬರಲ್ಲ, ಆಯ್ತಲ್ಲ? ಇಲ್ಲಿ ಹಾಗೆ ವಿತ್ ರಿಪಿಟೇಷನ್ ಇತ್ತು ಅಂದರೆ ಏನು ಬರಿಬೋದು ಅಂದರೆ ಈ ಫಾರ್ ಎಕ್ಸಾಂಪಲ್ 4 ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಟೇಕನ್ 3 ಅಟ್ ಎ ಟೈಮ್ ವಿತ್ ರಿಪಿಟೇಷನ್ ಅಂತ ಹೇಳಿದೆ ಅಂದರೆ ಫಸ್ಟ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 4 ways, ಸೆಕೆಂಡ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 4 ways, ಥರ್ಡ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ 4 ways. ಯಾಕಂದ್ರೆ ವಿತ್ ರಿಪಿಟೇಷನ್ ತಾನೆ ಇಲ್ಲಿ ಏನು ಹಾಕೊಂಡಿರ್ತೀವಿ ಅದನ್ನು ಮತ್ತೆ ಯೂಸ್ ಮಾಡ್ಬೋದು, ಹೌದಾ? ಅವಾಗ ಎಲ್ಲದೂ 4 ಆಗುತ್ತೆ. 4 into 4 into 4 ಅಂದರೆ ಇಲ್ಲಿ ಏನು ಬಂತು ಅಲ್ಲಿ 4 ಕ್ಯೂಬ್ ಬಂತು. ಅಂದರೆ 4 ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಟೇಕನ್ 3 ಅಟ್ ಎ ಟೈಮ್ ಅಂತ ಹೇಳಿದ್ರೆ 4 ಕ್ಯೂಬ್ ಬಂತು. ಹಾಗಾದರೆ ಈಗ 3 ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಟೇಕನ್ 3 ಅಟ್ ಎ ಟೈಮ್ ಅಂತ ಹೇಳ್ತೀನಿ. ಅವಾಗೆಲ್ಲ ಏನು ಬರುತ್ತೆ ಇದು 3, ಇದು 3, ಇದು 3. ಅವಾಗೆಲ್ಲ ಏನು ಬರುತ್ತೆ 3 ಕ್ಯೂಬ್, ಹೌದಾ? ಆ್ಯಕ್ಚುಲಿ n ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಟೇಕನ್ ಆರ್ ಅಟ್ ಎ ಟೈಮ್ ವಿತ್ ರಿಪಿಟೇಷನ್ ಇತ್ತು ಅಂದರೆ ಫಾರ್ಮುಲಾ ಏನಾಗುತ್ತೆ ಅಂದರೆ n ಪವರ್ r ಬರುತ್ತೆ. ಇದು ಗೊತ್ತಿರಬೇಕು. ಯಾಕಂದರೆ ಆರ್ ಅಟ್ ಎ ಟೈಮ್ ತಾನೆ, ಹಾಗಾದ್ರೆ ಟೋಟಲ್ r ನಂಬರ್ ಆಫ್ ಬಾಕ್ಸಸ್ ಇರುತ್ತೆ, ಹೌದಾ? ಈಚ್ ಬಾಕ್ಸ್ ಕ್ಯಾನ್ ಬಿ ಫಿಲ್ಡ್ ಇನ್ n ways ಅಲ್ಲ. ದ ಆರ್ತ್ ಬಾಕ್ಸ್ ಈಸ್ ಆಲ್ಸೋ ಫಿಲ್ಡ್ ಇನ್ n ways. ಎಲ್ಲದಕ್ಕೂ ಏನು ಮಾಡಬೇಕು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಮಲ್ಟಿಪ್ಲಿಕೇಶನ್ನ ಯೂಸ್ ಮಾಡ್ತೀನಿ. ಹಾಗಾದ್ರೆ ಎಲ್ಲದನ್ನು ಮಲ್ಟಿಪ್ಲೈ ಮಾಡ್ಕೊತೀನಿ. ಅವಾಗ n into n into up to n ಅಂತ ಹೇಳಿದ್ರೆ ಎಷ್ಟು ಟೈಮ್ಸ್ ಇದೆ 6 ಟೈಮ್ಸ್. 2 ಟೈಮ್ಸ್ ಇತ್ತು ಅಂದರೆ n ಸ್ಕ್ವೇರ್, 3 ಟೈಮ್ಸ್ ಇತ್ತು ಅಂದರೆ n ಕ್ಯೂಬ್, 4 ಟೈಮ್ಸ್ ಇತ್ತು ಅಂದರೆ n ಪವರ್ 4. ಸಿಮಿಲರ್ಲಿ 6 ಟೈಮ್ ಇದೆ, ದೇರ್ಫೋರ್ n ಪವರ್ r ಬರುತ್ತೆ, ಹೌದಾ? ಯಾಕೆ ಇದು ಗೊತ್ತಿರಬೇಕು ನಮಗೆ. ವಿತೌಟ್ ರಿಪಿಟೇಷನ್ ಅಂತ ಇತ್ತು ಅಂದರೆ NPR ಅಂತ ಬರಿತೀವಿ. ವಿತ್ ರಿಪಿಟೇಷನ್ ಇತ್ತು ಅಂದರೆ n ಪವರ್ r ಅಂತ ಹೇಳ್ತೀವಿ, ಹೌದಾ? ಎರಡರಲ್ಲೂ ಐಡಿಯಾ ಗೊತ್ತಿರಬೇಕು. ಎರಡು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಅಲ್ಲಿ n ಡಿಫ್ರೆಂಟ್ ಆಬ್ಜೆಕ್ಟ್ಸ್, ಹೌದಾ? ಈ ನೆಕ್ಸ್ಟ್ ನೋಡಿ ನೋಡಿ ಥರ್ಡ್ ಒಂದು ಕರೆಕ್ಟಾಗಿ ಗೊತ್ತಾಗಬೇಕು. ಇದನ್ನು ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ. ಅದಕ್ಕೆ ನೋಡಿ ನಂಬರ್ ಆಫ್ ವೇಸ್ ಆಫ್ ಅರೇಂಜ್ಮೆಂಟ್ of n objects taken all at a time where ನೋಡಿ ಇಲ್ಲಿ ಕಂಡೀಷನ್ಸ್ ಇದೆ ನೋಡಿ. ಫಸ್ಟು ಅಷ್ಟು ಐಡಿಯಾ ಗೊತ್ತಾಗಲಿ. ಇಲ್ಲಿಗೂ ಏನು ಡಿಫ್ರೆನ್ಸ್ ಇದೆ ಅಂದರೆ ಇಲ್ಲಿ ಏನಂತ ಹೇಳ್ತಿದ್ವಿ n ಡಿಫ್ರೆಂಟ್ ಆಬ್ಜೆಕ್ಟ್ಸು, ಇಲ್ಲಿ ಬರೀ n ಆಬ್ಜೆಕ್ಟ್ಸ್ ಇದೆ, ಹೌದಾ? ಅಂದರೆ ಇಲ್ಲಿ ಒಂದಿಷ್ಟು ಆಬ್ಜೆಕ್ಟ್ಸು ಸೇಮ್ ಬರ್ಬೋದು. ಈಗ ಫಾರ್ ಎಕ್ಸಾಂಪಲ್ಲು ಈ ನಂಬರ್ಸ್ನ ನಾನು 1 1 2 ಅಂತ ತೊಗೊತೀನಿ. ಇದರಲ್ಲಿಗೆ 2 ಅಟ್ ಎ ಟೈಮ್ ತೊಗೊಂಡ್ರೆ 2 ಅಟ್ ಎ ಟೈಮ್ ತೊಗೊಂಡೆ ಅಂದರೆ ಇಲ್ಲಿ ಏನೇನು ಬರಿಬೋದು 1 1 ನೆಕ್ಸ್ಟ್ 1 2
ನೆಕ್ಸ್ಟ್ 2 1 ಇಷ್ಟೇ ಎಷ್ಟು ಬರೋದು 3 ಅಷ್ಟೇ ಬರ್ತದೆ ಹೌದಾ. ಅದೇ ನೋಡಿ ಇಲ್ಲಿ 1 2 3 ಇದ್ದಾಗ 2 ಅಟ್ ಎ ಟೈಮ್ ತೊಗೊಂಡೆ ಅಂದರೆ 1 2 2 1, ನೆಕ್ಸ್ಟು 1 3 3 1, 2 3 3 2, ಟೋಟಲ್ 6 ಬರ್ತಿತ್ತು, ಇಲ್ಲಿ ನೋಡಿ 3 ಬರ್ತದೆ ಹೌದಾ. ಏನು ಡಿಫ್ರೆನ್ಸು ಅಂದರೆ ಇಲ್ಲಿ ಈ 1 1 ಮತ್ತು ಇದನ್ನು ರಿವರ್ಸ್ ಮಾಡಿದರೆ ಎರಡು ಏನಾಗ್ಬಿಡುತ್ತೆ ಇಲ್ಲಿ ಅರೇಂಜ್ಮೆಂಟ್ ಸೇಮ್ ಆಗಿಬಿಡುತ್ತೆ ಹೌದಾ. ಅದೇ ನೋಡಿ ಈ 1 1 ಮತ್ತು ಇದನ್ನು ರಿವರ್ಸ್ ಮಾಡಿಕೊಂಡೆ ಅಂದರೆ 1 1, ಎರಡೂ 11 ಅದು ಹೌದಾ. ಎರಡು ಏನಾಗ್ಬಿಡುತ್ತೆ ಅಲ್ಲಿ ಸೇಮ್ ಆಗಿಬಿಡುತ್ತೆ. ಅಂದರೆ ಯಾವುದಾದ್ರೂ ಎಲಿಮೆಂಟು ರಿಪೀಟ್ ಆಯಿತು ಅಂದರೆ ನಂಬರ್ ಆಫ್ ವೇಸ್ ಕಮ್ಮಿ ಆಗುತ್ತೆ ಹೌದಾ. ಇಲ್ಲಿ ನೋಡಿ ಇಲ್ಲಿ ಬರೀ 3 ಬಂದಿದೆ, ಇಲ್ಲಿ ಎಷ್ಟು ಬಂದಿದೆ, ಇಲ್ಲಿ 6 ಬಂದಿದೆ ಹೌದಾ. ಒಂದು ಐಡಿಯಾ ಗೊತ್ತಿರಲಿ. ಈಗ ಅದಕ್ಕೆ ಇಲ್ಲಿ ಏನಂತ ಹೇಳ್ತೀವಿ ಅಂತ, ವೇರ್ ಆರ್ ಸೇಮ್ ಕೈಂಡ್ ಕ್ಯೂ ಆರ್ ಸೇಮ್ ಕೈಂಡ್ and S are same kind is given by. ನೋಡಿ ಇದನ್ನು ಮೀನಿಂಗ್ ಗೊತ್ತಾಗಬೇಕೀಗ. ಫಸ್ಟ್ n ಆಬ್ಜೆಕ್ಟ್ಸ್ ಇದೆ, ಎಲ್ಲದನ್ನು ಅಟ್ ಎ ಟೈಮ್ ತೊಗೊತೀನಿ ಅಂದರೆ ಎನ್ನು ತೊಗೊಂಡ್ಬಿಡ್ತೀವಿ. ತೊಗೊಂಡಾಗ ಅದರೊಳಗೆ ಏನಂತ ಹೇಳಿದರೆ ಆರ್ ಆಫ್ ಸೇಮ್ ಕೈಂಡ್, ಕ್ಯೂ ಆಫ್ ಸೇಮ್ ಕೈಂಡ್, ಎಸ್ ಆಫ್ ಸೇಮ್ ಕೈಂಡ್ ಇತ್ತು ಅಂದರೆ ಫಾರ್ಮುಲಾ ಏನಾಗಿರುತ್ತೆ ಅಂತ ಹೇಳಿದ್ರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ನೋಡಿ ಇಲ್ಲಿ ಯಾವುದೇ ಸೇಮ್ ಕೈಂಡ್ ಇರುತ್ತಲ್ಲ ಅಷ್ಟನ್ನು ಡಿವೈಡ್ ಮಾಡಬೇಕಂದ್ರೆ ಆರ್ ಫ್ಯಾಕ್ಟೋರಿಯಲ್ ಇಂಟು ಕ್ಯೂ ಫ್ಯಾಕ್ಟೋರಿಯಲ್ ಇಂಟು ಎಸ್ ಫ್ಯಾಕ್ಟೋರಿಯಲ್. ನೋಡಿ ಇದು ಮೀನಿಂಗ್ ಇಷ್ಟ. ಈಗ ಇಲ್ಲಿ ಯಾವ್ದಾದ್ರು 5 ನಂಬರ್ಸ್ ತೊಗೊತೀನಿ ಅಂದ್ಕೊಳ್ಳಿ, 1 1 2 2 3 ಹೌದಾ. ಈಗ ಇದರಲ್ಲಿ ಇವೆರಡು ಸೇಮ್ ಕೈಂಡ್ ಇದೆ, ಇವೆರಡು ಸೇಮ್ ಕೈಂಡ್ ಇದೆ ಹೌದಾ. ಟೋಟಲ್ ಎಷ್ಟಿದೆ 5. 5 ಅಟ್ ಎ ಟೈಮ್ ತೊಗೊಂಡೆ ಅಂದರೆ ಇಲ್ಲಿ ನಂಬರ್ ಆಫ್ ವೇಸ್ ಆಫ್ ಅರೇಂಜ್ಮೆಂಟ್ ಎಷ್ಟು ಬರುತ್ತೆ ಅಂದರೆ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 ಅನ್ನೋದು 2 ಟೈಮ್ಸ್ ಇದೆ ತಾನೆ, ಅದಕ್ಕೆ 2 ಫ್ಯಾಕ್ಟೋರಿಯಲ್, 2 ಅನ್ನೋದು 2 ಟೈಮ್ಸ್ ಇದೆಯಲ್ಲ ಅದಕ್ಕೆ 2 ಫ್ಯಾಕ್ಟೋರಿಯಲ್ ಇಷ್ಟು ಬರುತ್ತೆ ಅಂತೇಳಿ ಆಯ್ತಲ್ಲ. ಅದು ನೋಡಿ ಫಾರ್ ಎಕ್ಸಾಂಪಲ್ ಇನ್ನೊಂದು ಯಾವ್ದು ತೊಗೊತೀನಿ. ಈಗ 1 2 2 2 3 4 6 6 ಇಲ್ಲಿ ಎಷ್ಟು ನಂಬರ್ಸ್ ಇದೆ 1 2 3 4 5 6 7 8 ಆಬ್ಜೆಕ್ಟ್ಸ್ ಇದೆ. ಟೇಕನ್ 8 ಅಟ್ ಎ ಟೈಮ್ ಇದ್ದಾಗ ನಂಬರ್ ಆಫ್ ಅರೇಂಜ್ಮೆಂಟ್ ಬೇಕು ಅಂದರೆ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಒಂದೇ ಟೈಮ್ ಇದೆ ತಾನೆ, ಅದಕ್ಕೆ 15 ತೊಗೊಳಲ್ಲ. 2 ಅನ್ನೋದು 3 ಟೈಮ್ಸ್ ಇದೆಯಲ್ಲ ಅದಕ್ಕೆ ಇಲ್ಲೊಂದು 3 ಫ್ಯಾಕ್ಟೋರಿಯಲ್. 6 ಅನ್ನೋದೊಂದು 2 ಟೈಮ್ಸ್ ಇದೆ ಅದಕ್ಕೆ ಇಂಟು 2 ಫ್ಯಾಕ್ಟೋರಿಯಲ್. ಈ ಥರ ಮಾಡ್ಕೊತೀವಿ ಹೌದಾ. ಯಾಕೆ ಡಿವೈಡ್ ಮಾಡ್ತೀವಿ ಅಂದರೆ ಇಲ್ಲಿ ಆಬ್ಜೆಕ್ಟ್ಸ್ ಏನಾದ್ರು ಸೇಮ್ ಬಂತು ಅಂತ ಹೇಳಿದ್ರೆ ನಂಬರ್ ಆಫ್ ವೇಸ್ ಏನಾಗುತ್ತೆ ಕಮ್ಮಿ ಆಗ್ತದೆ ಹೌದಾ. ಅದು ಎಷ್ಟು ಕಮ್ಮಿ ಆಗುತ್ತೆ ಅದರಿಂದ ಡಿವೈಡ್ ಮಾಡ್ತಾ ಹೋಗ್ಬೇಕು ಆಯ್ತಲ್ಲ. ಇದೆ ಇದು ನೋಡಿ ಫಾರ್ ಎಕ್ಸಾಂಪಲ್ ಈಗ 1 1 2 ಅಲ್ಲಿ ಟೇಕನ್ 3 ಅಟ್ ಎ ಟೈಮ್ ಮಾಡಿಕೊಂಡೆ ಅಂದರೆ ಆ್ಯಕ್ಚುಲಿ ಆನ್ಸರ್ ಏನು ಬರಬೇಕು ಅಂದರೆ 3 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಅಂದರೆ 6 ಬೈ 2 ಆಗ್ಬಿಟ್ಟು 3 ಟೈಪ್ಸ್ ಬರಿಬೋದು ನಾವು. ನೋಡಿ ಯಾವ ಟೈಪ್ಸ್ ಬರಿಬೋದು, 1 1 2 ಅಂತ ಬರಿಬೋದು, 1 2 1 ಅಂತ ಬರಿಬೋದು, ಅಥವಾ 2 1 1 ಅಂತ ಬರಿಬೋದು. ಇಷ್ಟೇ ಟೈಪ್ ಬರೆಯೋಕ್ಕೆ ಬರೋದು ಹೌದಾ. ನೋಡಿ ಇನ್ನು ಯಾವುದೇ ಬರೆಯೋಕ್ಕೆ ಹೋದ್ರೆ ಸೇಮ್ ಟೈಪೇ ಬರ್ತದೆ. ಈ 1 1 ಏನಾದ್ರು ಇಂಟರ್ಚೇಂಜ್ ಮಾಡಿದೆ ಅಂದ್ರೂ 112 ಇಲ್ಲೂ 112, ಅದಕ್ಕೆ ಅರೇಂಜ್ಮೆಂಟ್ ಏನಾಗ್ಬಿಡುತ್ತೆ ಅಂದರೆ ನಮಗೆ ಅಲ್ಲಿ ಸೇಮ್ ಆಗಿಬಿಡುತ್ತೆ ಹೌದಾ. ಈಗ ನೋಡಿ ಐಡಿಯಾ ಗೊತ್ತಾಗಬೇಕಷ್ಟೇ, ಅದನ್ನು ಎಷ್ಟು ಟೈಪ್ ಬರಿಬೋದು ಅಂತೇಳಿ ಇದನ್ನ ಯೂಸ್ ಮಾಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ ಬೇಕಾದ ಈ ಥರ ಇತ್ತು ಅಂದ್ಕೊಳ್ಳಿ, 1 1 2 3 ಟೇಕ್ ಆನ್ 4 ಅಟ್ ಎ ಟೈಮ್ ಅಂದರೆ ಆ್ಯಕ್ಚುಲಿ 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. 4 ಫ್ಯಾಕ್ಟೋರಿಯಲ್ ಅಂದರೆ 4 ಇಂಟು 3 ಇಂಟು 2 ಇಂಟು 1 ಡಿವೈಡ್ ಬೈ 2 ಇಂಟು 1, 2 ಇಂಟು 1 ಕ್ಯಾನ್ಸಲ್ ಆಗ್ಬಿಟ್ಟು 12 ಟೈಪ್ಸ್ ಅರೇಂಜ್ ಮಾಡ್ಬೋದು ಇದು ಆಯ್ತಲ್ಲ. ನೋಡಿ 12 ಟೈಪ್ಸ್ ಅರೇಂಜ್ ಮಾಡ್ಬೋದು. 1 1 2 3 ಬರುತ್ತೆ, ಅಥವಾ 1 1 3 2 ಬಂತು ಹೌದಾ. ನೆಕ್ಸ್ಟ್ ನೋಡಿ ಇದರೊಳಗೆ ಈ 1 2ನ ಚೇಂಜ್ ಮಾಡ್ತೀನಿ, 1 2 1 3 ಆಗುತ್ತೆ. ನೆಕ್ಸ್ಟ್ ಇನ್ನೊಂದು 1 3 1 2 ಬರಿಬೋದು ಹೌದಾ. ನೆಕ್ಸ್ಟ್ ನೋಡಿ 1 1ನ ಲಾಸ್ಟಿಗೆ ಬರ್ಕೊಂಡೆ ಅಂದರೆ 2 3 1 1, ನೆಕ್ಸ್ಟ್ 3 2 1 1 ಹೌದಾ. ನೋಡಿ 1 1ನ ಮಧ್ಯ ಬರಿಬೋದು ಅಂದರೆ 2 1 1 3 ಅಥವಾ 3 1 1 2 ಬರಿಬೋದು. ಇಲ್ಲಿ 8 ಟೈಪ್ಸ್ ಆಯಿತು, ಟೋಟಲ್ 12 ಟೈಪ್ಸ್ ಬರಿಬೋದು ಹೌದಾ. ನೋಡಿ ಫಸ್ಟಿಗೆ ಬರ್ಕೊಂಡಿದ್ವಿ, ಲಾಸ್ಟಿಗೆ ಬರ್ಕೊಂಡಿದ್ವಿ. ನೋಡಿ ಈ ಜಾಗದಲ್ಲಿ ಬರ್ಕೊಂಡೆ ಅಂದರೆ ಈಗ 1
ಅಥವಾ 2 1 3 1 ಅಂತ ಬರಿಬೋದು ನೋಡಿ, ಇದೊಂದಿಲ್ಲ ಹೌದಾ. ಅದೇ ಥರ 3 1 2 1 ಒಂದು ಬರುತ್ತೆ. ಹೌದಾ ನೋಡಿ, ಇನ್ನೊಂದು 1 ಫಸ್ಟಿಗೆ ಮತ್ತು ಲಾಸ್ಟಿಗೆ ಬರೋವಂಥದ್ದು ಒಂದು ಬರಿಬೋದು. 1 2 3 1 1 3 2 1. ಟೋಟಲ್ ಎಷ್ಟು ಬರ್ಕೊಂಡಿದ್ದೇವೆ ನಾವು? 12 ಟೈಪ್ಸ್ ಬರಿಬೋದು ಅಷ್ಟೇ. ಹೌದಾ, ಈ 12 ಟೈಪ್ಸ್ ಅರೇಂಜ್ಮೆಂಟ್ನ ಡೈರೆಕ್ಟಾಗಿ ಕಂಡುಹಿಡಿಯಬೇಕು ಅಂದ್ರೆ ಏನು ಮಾಡ್ತೀವಿ? ಟೋಟಲ್ 4 ಇದೆ, ಅದಕ್ಕೆ 4 ಫ್ಯಾಕ್ಟೋರಿಯಲ್ ಬೈ ಇಲ್ಲಿ 2 ರಿಪೀಟ್ ಆಗ್ತಿರ್ತಾನೆ, ಅದಕ್ಕೆ 2 ಫ್ಯಾಕ್ಟೋರಿಯಲ್ ಅಂತ ಬರ್ಕೊತೀವಿ ಅಷ್ಟೇ. ಹೌದಾ, ಇದು ನೋಡಿ, ಇದು 3 ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕಷ್ಟೇ. ಹೌದಾ, ಇಲ್ಲಿ ಎಕ್ಸಾಂಪಲ್ಸ್ ಎಲ್ಲ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ಕೊಂಡಿದ್ದೀವಿ. ಈ ಡೈರೆಕ್ಟಾಗಿ ಫಾರ್ಮುಲಾ ಯೂಸ್ ಮಾಡೋದು ಗೊತ್ತಾಯಿತು ಅಂದರೆ ನೆಕ್ಸ್ಟ್ ಪ್ರಾಬ್ಲಮ್ಸಿಗೆ ಹೆಲ್ಪ್ ಆಗುತ್ತೆ. ಹೌದಾ ನೋಡಿ, ಫಾರ್ಮುಲಾದಲ್ಲಿ ಡಿಫ್ರೆನ್ಸು ಗೊತ್ತಾಗಬೇಕು. ಮೊದಲನೇದು ಏನು ಹೇಳಿರೋದು? ಪರ್ಮಿಟೇಷನ್ ಅಂದರೆ ಏನು? ಅರೇಂಜ್ಮೆಂಟು. ಹೌದಾ, ಅದರಲ್ಲಿ ಇಲ್ಲಿ 2 ಟೈಪ್ ಬಂದಿದೆ, ವಿತೌಟ್ ರಿಪಿಟೇಷನ್, ವಿತ್ ರಿಪಿಟೇಷನ್. ವಿತೌಟ್ ರಿಪಿಟೇಷನ್ ಇತ್ತು ಡೈರೆಕ್ಟಾಗಿ ಏನು ಬರಿಬೋದು? NPR ಅಂತ ಬರಿತೀವಿ. NPR ಇನ್ ಫಾರ್ಮುಲಾ ಏನಾಗಿರುತ್ತೆ? n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. ಹೌದಾ, ಇದು ಆಲ್ರೆಡಿ ನಾವು ಪ್ರೂವ್ನು ಮಾಡ್ಕೊಂಡೆ. ಅಲ್ಲಿ ಪ್ರೂಫ್ ಏನು ಎಕ್ಸಾಮಿಗೆ ಕೇಳಲ್ಲ, ಅಲ್ಲಿ ಡೈರೆಕ್ಟ್ ಫಾರ್ಮುಲಾ ಗೊತ್ತಿದೆ ಸಾಕು. ಹೌದಾ, ಇದೇನು? ನಂಬರ್ ಆಫ್ ಅರೇಂಜ್ಮೆಂಟ್ ಆಫ್ n ಡಿಫರೆಂಟ್ ಆಬ್ಜೆಕ್ಟ್ ಟೇಕನ್ ಆರ್ ಅಟ್ ಎ ಟೈಮ್ ವಿತೌಟ್ ರಿಪಿಟೇಷನ್. ಇದು ಹೌದಾ, ಅದೇ ವಿತ್ ರಿಪಿಟೇಷನ್ ಆಯಿತು ಅಂದರೆ n ಪವರ್ r ಬರುತ್ತೆ. ಇವೆರಡೂ ಕೇಸಲ್ಲೂ ನಂಬರ್ ಆಫ್ ಆಬ್ಜೆಕ್ಟ್ಸ್ ಏನಾಗಿದೆ? ಡಿಫ್ರೆಂಟ್ ಇದೆ, ಯಾವುದೂ ಸೇಮ್ ಇಲ್ಲ. ಇದೊಳಗೆ ನಾನು r ಅನ್ನೋದು ಸೇಮ್ ಟೈಪ್ ಇದೆ ಅಂತ ತೊಗೊತೀನಿ. ಅಂದರೆ ಈಗ 1 ಅನ್ನೋದು r ಟೈಮ್ಸ್ ಬಂದಾಗೆ, ಅದೇ ಥರ ಇನ್ನೊಂದು ಯಾವುದೋ ನಂಬರು Q ಟೈಮ್ಸ್ ಬಂದಾಗೆ. ಹೌದಾ, ಈ ಥರ ಇತ್ತು ಅಂತ ಹೇಳಿದ್ರೆ ಇನ್ನೊಂದು ಯಾವುದೋ ನಂಬರ್ S ಟೈಮ್ಸ್ ಬಂತು ಅಂದರೆ ಆಲ್ ಅಟ್ ಎ ಟೈಮ್ ಅಂತ ಹೇಳ್ತಿದ್ವಿ. ಟೇಕನ್ ಆಲ್ ಅಟ್ ಎ ಟೈಮ್ ಇತ್ತು ಅಂದರೆ n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ r ಫ್ಯಾಕ್ಟೋರಿಯಲ್ ಇಂಟು Q ಫ್ಯಾಕ್ಟೋರಿಯಲ್ ಇಂಟು S ಫ್ಯಾಕ್ಟೋರಿಯಲ್. ಇನ್ನೊಂದು ಏನಾದರೂ ಸೇಮ್ ಇತ್ತು ಅಂದರೆ ಅದನ್ನೇ ಡಿವೈಡ್ ಮಾಡ್ಕೊಂಡು ಹೋಗ್ಬೇಕು. ಆ ಥರ ಇಲ್ಲಿ ನೋಡಿ, ಇದು 3 ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು. ಅಲ್ಲಿ ಆಲ್ರೆಡಿ ಪ್ರಿಂಟೆಡ್ ನೋಟ್ಸಲ್ಲಿ ಇದೆ, ಅಲ್ಲಿ ಪರ್ಮಿಟೇಷನ್ ಡೆಫಿನೇಷನ್ ಇದೆ, ನೋಟ್ ಒಳಗೆ 1 2 3 ಇದು 3 ಕೊಟ್ಟಿದ್ದಾರೆ. ಹೌದಾ, ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವೇನು ಪ್ರೂವ್ ಮಾಡ್ಬೋದು ಬೇಕಾದ್ರೆ 0 ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 1 ಅಂತ ಪ್ರೂವ್ ಮಾಡ್ಬೋದು. ಅದನ್ನು ನಾವು ಆಲ್ರೆಡಿ ಮಾಡ್ಕೊಂಡ್ವಿ. ಹೌದಾ, ಇಷ್ಟು ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ಪ್ರಾಬ್ಲಮ್ಸ್ ತೊಗೊಳ್ಳಿ. ಪ್ರಾಬ್ಲಮ್ಸ್ ಈಸಿನಾ? ಪ್ರಾಬ್ಲಮ್ಸ್ ಫಸ್ಟ್ ಒನ್, find the value of the following. Find the value of the following. ಅದಲ್ಲ ಫಸ್ಟ್ ಒನ್ 5p3. ನೋಡಿ, ಡೈರೆಕ್ಟಾಗಿ ಬರೆಯೋದು ಗೊತ್ತಿರಬೇಕು ಮತ್ತು ಫಾರ್ಮುಲಾ ಯೂಸ್ ಮಾಡೋದು ಗೊತ್ತಿರಬೇಕು. 5p3 ಅಂತ ಹೇಳಿದ್ರೆ ಆ್ಯಕ್ಚುಲಿ 5 ಇಂಟು ಅದು 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್, 5 ಮೈನಸ್ 3 ಫ್ಯಾಕ್ಟೋರಿಯಲ್. ಹೌದಾ, ಅಥವಾ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಮೈನಸ್ 3 ಅಂದರೆ 2 ಫ್ಯಾಕ್ಟೋರಿಯಲ್. ಇದನ್ನು 5 ಇಂಟು 4 ಇಂಟು 3 ಇಂಟು 2 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. 5 ಫಾರ್ ದ 20 ಇಂಟು 3 ಅಂದರೆ 60. ಹೌದಾ, ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿದ್ವಿ. ನೋಡಿ, ವಿತೌಟ್ ಫಾರ್ಮುಲಾ ಡೈರೆಕ್ಟಾಗಿ ಹೇಗೆ ಬರೆಯೋದು ಅಂತಲೂ ಗೊತ್ತಿರಬೇಕು. 5p3 ಇದೆ, 3 ಇದೆ ತಾನೆ. ಹಾಗಾದ್ರೆ 5 ಇಂದ ರೆಡ್ಯೂಸ್ ಮಾಡ್ತಾ ಹೋಗಿ 3 ಟರ್ಮ್ಸ್ ಬರಿಬೇಕು. 3 ಟರ್ಮ್ಸ್ ಮತ್ತು 3 ಬರೋ ತನಕ ಅಂತಲ್ಲ, ಇದರಲ್ಲಿ 2 ಮ್ಯಾಚ್ ಆಗ್ತದೆ. ಅದು 3 ಟರ್ಮ್ಸ್ ಬರಿಬೇಕು. ಅಂದರೆ 5 ಇಂಟು 4 ಇಂಟು 3 ಅಂದರೆ ಡೈರೆಕ್ಟಾಗಿ 23 60 ಅಂತ ಬರಿಬೋದು. ಹೌದಾ, ಇದು ನೋಡಿ, ಇದರಲ್ಲಿ ಸೆಕೆಂಡ್ ಪ್ರಾಬ್ಲಮ್ 7p3. ಆ್ಯಕ್ಚುಲಿ ರೆಗ್ಯುಲರ್ ಮೆಥಡ್ ಮಾಡ್ಕೊಂಡ್ವಿ ಅಂದರೆ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 7 ಮೈನಸ್ 3 ಫ್ಯಾಕ್ಟೋರಿಯಲ್. 7 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 7 ಮೈನಸ್ 3 ಅಂದರೆ 4 ಫ್ಯಾಕ್ಟೋರಿಯಲ್. ಅಂದರೆ ಇದು 7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್. 4 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ ಗೆಟ್ ಕ್ಯಾನ್ಸಲ್. 7 ಇಂಟು 6 ಇಂಟು 5, 6 5 30, 30 ಇಂಟು 7 ಅಂದರೆ 210 ಬರ್ತದೆ. ಹೌದಾ, ನೋಡಿ, ಇದನ್ನು ಡೈರೆಕ್ಟಾಗಿ ಯಾಕೆ ಬರಿಬೋದು? ಆರ್ 7p3 7 ಇಂಟು ಹಿಂಗೆ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಬರೀತಾ ಹೋಗಬೇಕು. ಎಷ್ಟು ಟರ್ಮ್ಸ್ ಬರೀಬೇಕು? 3 ಟರ್ಮ್ಸ್. ಹಂಗಾದ್ರೆ 7 ಇಂಟು 6 ಇಂಟು 5 ಡೈರೆಕ್ಟಾಗಿ ಇಲ್ಲಿಗೆ ಬರ್ಕೋಬೋದು 210. ಹೌದಾ, ನೋಡಿ, ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೌದಾ, ಯಾಕಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ಸಲ್ಲೆಲ್ಲ ಬಂತು ಅಂದರೆ ಡೈರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀವಿ. ಆಯ್ತಲ್ಲ, ನೆಕ್ಸ್ಟ್ ಪ್ರಾಬ್ಲಮ್ ಥರ್ಡ್ ಒನ್ 6p6 ಅಂದರೆ ಡೈರೆಕ್ಟಾಗಿ 6 ಫ್ಯಾಕ್ಟೋರಿಯಲ್ ಅಂತ ಬರೀಬೋದು. ನೋಡಿ, ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕಿದು.
ಎನ್ ಪಿ ಎನ್ ಇಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್. ಅಂದರೆ ಇದರ ಅರ್ಥ ಏನು? ಎನ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಟೇಕನ್ ಎನ್ ಅಟ್ ಎ ಟೈಮ್. ಹೌದಾ? ಅದು ಮಾಡ್ಕೊಂಡ್ವಿ ಅಂದರೆ ಡೈರೆಕ್ಟಾಗಿ ಎನ್ ಫ್ಯಾಕ್ಟೋರಿಯಲ್ ಬರುತ್ತೆ. ಹೌದಾ? ವಿತೌಟ್ ರಿಪಿಟೇಷನ್. ನೆಕ್ಸ್ಟು fourth one, 10p4, 10 into total 4 terms, 9 into 8 into 7, 10 into 9 under 90 into 7 8s are 56, that is equal to 9 6s are 54, 4 5 carry, 9 5s are 45 plus 5 under 50, 5 0 4 0 ಬರುತ್ತೆ ಅಷ್ಟೇ. ಹೌದಾ? ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡ್ಬೋದು. ನೆಕ್ಸ್ಟ್ ಫಿಫ್ತ್ ಒನ್ 5p2 ಟ್ರೈ ಮಾಡ್ಬೋದಲ್ಲ, ಈಸಿ ಇದೆ. ಡೈರೆಕ್ಟಾಗಿ 5 into 4 ಅಂದರೆ 20 ಬರುತ್ತೆ ಅಷ್ಟೇ. ಹೌದು. ನೆಕ್ಸ್ಟು second main problem. Find the value of n. Find the value of n if first one np2 is equal to 30. Careful ಆಗಿ ಮಾಡ್ಕೊಂಡು ಹೋಗಬೇಕು. np2 is equal to 30. ನೋಡಿ, ರೆಡ್ಯೂಸ್ ಮಾಡ್ಕೊಂಡು ಹೋಗಬೇಕು, 2 ಟರ್ಮ್ಸ್ ಬರ್ಕೋಬೇಕಷ್ಟೇ. ಹೌದಾ? ಹಾಗೆ ಹೇಗೆ ಬರೀಬೋದು? n into n minus 1 is equal to 30 ಬರೀಬೋದಲ್ಲ. ನೋಡಿ, ಎರಡೇ ಟರ್ಮು. ಏನಾದ್ರಲ್ಲಿ np3 ಇತ್ತು ಅಂದರೆ n into n minus 1 into n minus 2 ಈ ಥರ ಬರಿತೀವಿ. ಹೌದಾ? ನೋಡಿ, ಹಾಗಾದ್ರೆ ಇದೇನಾಗ್ಬೋದು? ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ n square minus n minus 30 is equal to 0. ಹೌದಾ? ಮಲ್ಟಿಪ್ಲೈ ಮಾಡಿದಾಗ 30, ಸಪ್ರಾಕ್ಟ್ ಮಾಡಿದಾಗ 1 ಬರಬೇಕು. 6 5 ತಗೋಬೋದಲ್ಲ. n square minus 6n plus 5n minus 30 is equal to 0. n ಕಾಮನ್ ತೊಗೊಂಡ್ವಿ ಅಂದರೆ n minus 6, 5 ಕಾಮನ್ ತೊಗೊಂಡ್ವಿ ಅಂದರೆ n minus 6 is equal to 0. ಎರಡರಲ್ಲೂ n minus 6 ಕಾಮನ್ ತೊಗೊಂಡ್ವಿ ಅಂದರೆ n plus 5 is equal to 0. ಅಂದರೆ n minus 6 is equal to 0 or n plus 5 equal to 0. That implies n equal to 6 or n is equal to minus 5. ಹೌದಾ? ಇಲ್ಲಿ ನೋಡಿ, ಈಗ ಎರಡೆರಡು ವ್ಯಾಲ್ಯೂ ಅಂತೂ ಬರೋಲ್ಲ ಇಲ್ಲಿ. ನೋಡಿ, ಏನೇನು ಐಡಿಯಾ ಗೊತ್ತಿರಬೇಕು ಅಂದರೆ ಫಸ್ಟು ಎನ್ ಪಿ ಆರ್ ಅಂತ ಬರ್ಕೊಂಡ್ವಿ ಅಂದರೆ ಇಲ್ಲಿ ವೇರ್ ಎನ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂತ ತೊಗೊತೀನಿ. ಆ್ಯಂಡ್ ಆರ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ ಇರಬೇಕು. ನೋಡಿ, ಇದಂತೂ ಯಾವಾಗಲೂ ಸ್ಯಾಟಿಸ್ಫೈ ಆಗಲೇಬೇಕಿಲ್ಲಿ. ಯಾಕೆ ಅಂತ ಹೇಳಿದ್ರೆ ನೆಗೆಟಿವ್ ಆಬ್ಜೆಕ್ಟ್ಸ್ ಅಂತೂ ಇರೋದಕ್ಕೆ ಚಾನ್ಸೇ ಇಲ್ಲ. ಎನ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಅಂದರೆ ನಮ್ಮ ಹತ್ರ ಎಷ್ಟಾರು ಆಬ್ಜೆಕ್ಟ್ಸ್ ಇದ್ದಾವೆ ಅಂದರೆ ಅಟ್ಲೀಸ್ಟ್ 1 ಆಬ್ಜೆಕ್ಟ್ ಇರಲೇಬೇಕು. ಹೌದಾ? 1 ಇರಬೇಕು ಅಥವಾ 1ಕ್ಕಿಂತ ಜಾಸ್ತಿ 2 ಆಬ್ಜೆಕ್ಟ್ಸ್ ಇರ್ಬೋದು, 3 ಆಬ್ಜೆಕ್ಟ್ಸ್ ಇರ್ಬೋದು. ಹೌದಾ? ಅದಕ್ಕೆ ಅಟ್ಲೀಸ್ಟ್ 1 ಅಂತ ತೊಗೊಂಡಿದ್ದೀವಿ ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1. ಅದರೊಳಗೆ ನಾನು ಪಿಕ್ ಮಾಡಬೇಕು. ಹೌದಾ? ನನ್ನ ಹತ್ರ ಇರೋದೇ ಈಗ 5 ಆಬ್ಜೆಕ್ಟ್ಸ್ ಅಂದರೆ 5 ಆಬ್ಜೆಕ್ಟ್ಸಲ್ಲಿ ನಾನು 6 ಅಂತ ಪಿಕ್ ಮಾಡೋಕ್ಕೆ ಬರೋಲ್ಲ. ಹೌದಾ? ಅಂದರೆ ನಾನು ಏನೇ ಪಿಕ್ ಮಾಡಿದ್ರು ಆ 5 ಆಬ್ಜೆಕ್ಟ್ಸ್ ಪಿಕ್ ಮಾಡ್ಬೋದು ಅಥವಾ 5ಕ್ಕಿಂತ ಕಮ್ಮಿ ಪಿಕ್ ಮಾಡಬೇಕು. ಅದಕ್ಕೆ ನಾನು ಏನು ಪಿಕ್ ಮಾಡಬೇಕಲ್ಲ, ವಿಚ್ ಈಸ್ ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ನಂಬರ್ ಆಫ್ ಆಬ್ಜೆಕ್ಟ್ಸ್. ಹೌದಾ? ಅಂದರೆ ಈಗ n ಆಬ್ಜೆಕ್ಟ್ಸ್ ಟೇಕನ್ ಆರ್ ಅಟ್ ಎ ಟೈಮ್ ಅಂದರೆ ಆರ್ ಅಟ್ ಎ ಟೈಮ್ನ ನಾನು ತೊಗೊತೀನಿ ಅಂದರೆ ಅದು ಆಬ್ಜೆಕ್ಟ್ಸ್ ಏನಾಗಿರ್ಬೇಕು ನನಗೆ, ಅದು ನಂಬರ್ ಆಫ್ ಆಬ್ಜೆಕ್ಟ್ಸ್ಗಿಂತ ಕಮ್ಮಿ ಇರಬೇಕು. ಅದಕ್ಕೆ ಎನ್ ಪಿ ಆರ್ ಡಿಫೈನ್ ಆಗಬೇಕು ಅಂದರೆ ಯಾವಾಗಲೂ ಏನಾಗಿರುತ್ತೆ, ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಇರಬೇಕು ಮತ್ತು ಆರ್ ಈಸ್ ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎನ್ ಆಗಿರಬೇಕು. ಎರಡು ಐಡಿಯಾ ಗೊತ್ತಿರಬೇಕು. ಹೌದಾ? ನೆಕ್ಸ್ಟ್ ಗೊತ್ತಾಗುತ್ತೆ. ಹಾಗಾದ್ರೆ ಇಲ್ಲಿ ಎನ್ ಈಕ್ವಲ್ ಟು -5 ಇದಂತೂ ಪಾಸಿಬಲ್ ಇಲ್ಲ ತಾನೆ. ಯಾಕೆ ಇಲ್ಲಿ ಏನು ಬರೀತೀವಿ, ಸಿನ್ಸ್ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಲ್ಲ, ದಟ್ ಇಂಪ್ಲೈಸ್ ಎನ್ ಈಕ್ವಲ್ ಟು 6 ಬರುತ್ತೆ. ಹೌದಾ? ಆಯ್ತಲ್ಲ, ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್, np4 ಈಸ್ ಟು n minus 1 p4 np4 is to n minus 1 p4 is equal to
is equal to 5:3. 5:3 n ಕಂಡುಹಿಡಿಯಬೇಕು. ಅಂದರೆ ಇಲ್ಲಿ ಏನಿದೆ, ಇದು ಈ ಥರ ಬರೀಬೋದಲ್ಲ, np4/n-1 p4 is equal to 5/3. ನೋಡಿ np4ನ ಡೈರೆಕ್ಟಾಗಿ ಏನು ಬರಿಬೋದು, ರೆಡ್ಯೂಸ್ ಮಾಡ್ತಾ ಹೋಗಬೇಕು, 4 ಟರ್ಮ್ಸ್ ಬರಿಬೇಕು. 1 ಟರ್ಮು n-1, ಇದಕ್ಕೆ ಮತ್ತೊಂದು -1 ಮಾಡಿದೆ ಅಂದರೆ n-2, ಮತ್ತೊಂದು -1 ಮಾಡ್ಕೊಂಡೆ ಅಂದರೆ n-2, 4 ಟರ್ಮ್ಸ್ ಆಯ್ತು ತಾನೆ. ಅದೇ ಥರ ಇಲ್ಲಿ ಫಸ್ಟ್ ಟರ್ಮ್ ಏನಿದೆ n-1, -1 ಮಾಡ್ಕೊಂಡೆ ಅಂದರೆ n-2, n-3, n-4, ಟೋಟಲ್ 4 ಟರ್ಮ್ಸ್ ಆಯ್ತಲ್ಲ. ನೋಡಿ ಇದನ್ನ ಹೇಗೆ ಬರಿತಾ ಇದೀವಿ ಗೊತ್ತಾಗಬೇಕು, ಹೌದಾ. 5p3 ಅಂತ ಇತ್ತು ಅಂದ್ರೆ ಏನು ಬರೀತೀವಿ, 5 × 4 × 3 ಅಂತ ಬರೀತೀವಿ. 3 ಇದೆ, ಅದಕ್ಕೆ 3 ಟರ್ಮ್ಸು, ಒಂದೊಂದನ್ನೇ ಮೈನಸ್ ಮಾಡಬೇಕು. 5 ಆಸ್ ಇಟ್ ಈಸು, ಒಂದು ಮೈನಸ್ ಮಾಡಿದೆ ಅಂದರೆ 4, ಇನ್ನೊಂದು ಮೈನಸ್ ಮಾಡಿದೆ ಅಂದರೆ 3, ಹೌದಾ. n ಆಸ್ ಇಟ್ ಈಸು, ಒಂದು ಮೈನಸ್ ಮಾಡಿದೆ ಅಂದರೆ n-1, ಮತ್ತೊಂದು ಮೈನಸ್ ಮಾಡಿದೆ ಅಂದರೆ n-1 ಅಂದರೆ ಏನಾಗುತ್ತೆ, n-2, n-3 ಫಾರ್ಮೆಟಲ್ಲಿ ಬರ್ತಾ ಹೋಗುತ್ತೆ, ಹೌದಾ. ಈಸ್ ಈಕ್ವಲ್ ಟು ಏನಿದೆ 5/3. ಏನು ಕ್ಯಾನ್ಸಲ್ ಮಾಡ್ಬೋದು, n-1, n-1, n-2, n-2, n-3, n-3 ಕ್ಯಾನ್ಸಲ್. n/n-4 is equal to 5/3. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ 3n is equal to 5n - 20. -20 ಈ ಕಡೆ, 3n ಈ ಕಡೆ ತೊಗೊತೀನಿ. 20 is equal to 5n - 3n, ಹೌದಾ. ಅಂದರೆ 20 is equal to 2n ಬರುತ್ತೆ, ಅಥವಾ n is equal to 10, ಹೌದಾ. ಈಸಿದೆ, ಆಯ್ತಲ್ಲ. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ತೊಗೊಂಡ್ವಿ. ಸೆಕೆಂಡಲ್ಲಿ ಥರ್ಡ್ ಪ್ರಾಬ್ಲಮ್ ನಂಬರ್ 3. n-1 p3 is to n-1 p3 is to np4 is equal to 1:9. ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ, ಬರುತ್ತೆ ನೋಡ್ಕೊಳ್ಳಿ. ಎಷ್ಟು ಬಂದಿದೆ ಅಲ್ಲ, ಏನು ಈ ಥರ ಬರೀಬೋದು, n-1 p3 by np4 is equal to 1/9, ಹೌದಾ. ಇದನ್ನು n-1 p3 ಒಂದೊಂದೇ ರೆಡ್ಯೂಸ್ ಮಾಡ್ಕೊಂಡು ಹೋಗ್ಬೇಕು, 3 ಟರ್ಮ್ಸ್ ಬರೀಬೇಕು, ಹೌದಾ. n-1 ಇಂಟು n-2 ಇಂಟು n-3, ಒಂದೊಂದೇ ಟರ್ಮ್ ರೆಡ್ಯೂಸ್ ಮಾಡ್ತಾ ಹೋಗ್ಬೇಕು, 4 ಟರ್ಮ್ಸ್ ಬರಬೇಕು. n ಇಂಟು n-1 ಇಂಟು n-2 ಇಂಟು n-3 ಇಸ್ ಈಕ್ವಲ್ ಟು 1/9. ನೋಡಿ n-1, n-1, n-2, n-2, n-3, n-3 ಕ್ಯಾನ್ಸಲು. 1/n ಇಸ್ ಈಕ್ವಲ್ ಟು 1/9. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ n ಇಸ್ ಈಕ್ವಲ್ ಟು 9 ಬರುತ್ತೆ ಅಷ್ಟೇ, ಹೌದಾ. ಆಯ್ತಲ್ಲ. ಫೋರ್ತ್ ಒನ್, np5 is equal to 42 into np3. ನೋಡಿ ಇದನ್ನು ಸೇಮ್ ಐಡಿಯಾ ಯೂಸ್ ಮಾಡೋದು, ಈ ಥರ ಕೊಟ್ಟಿದ್ದಾರೆ ಅಷ್ಟೇ. ಇದನ್ನು ಡಿನಾಮಿನೇಟಿಗೆ ತೊಗೊಳ್ಳಿ ಅಷ್ಟೇ. ಅವಾಗ ಇಲ್ಲಿ ಏನು ಬರುತ್ತಿದ್ದು, np5/np3 is equal to 42, ಹೌದಾ. np5ನ ರೆಡ್ಯೂಸ್ ಮಾಡ್ತಾ ಹೋಗ್ಬೇಕಲ್ಲ, n ಇಂಟು n-1 ಇಂಟು n-2 ಇಂಟು n-3 ಇಂಟು n-4. ಯಾಕಂದರೆ 5 ಟರ್ಮ್ಸ್ ಇದೆ, ಈಗ ನೋಡಿ 5 ಟರ್ಮ್ಸ್ ಬಂತು, ಹೌದಾ. ಡಿವೈಡೆಡ್ ಬೈ 3 ಇದೆ, 3 ಟರ್ಮ್ಸ್, n ಇಂಟು n-1 ಇಂಟು n-2 ಇಸ್ ಈಕ್ವಲ್ ಟು 42. n ಕ್ಯಾನ್ಸಲ್, n-1 ಕ್ಯಾನ್ಸಲ್, n-2 ಕ್ಯಾನ್ಸಲ್. ಹಾಗಾದರೆ n-3 ಇಂಟು n-4 ಇಸ್ ಈಕ್ವಲ್ ಟು 42. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಕ್ವಾಡ್ರಾಟಿಕ್ ಈಕ್ವೇಷನ್ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು n ಕ್ಯಾಲ್ಕುಲೇಟ್ ಮಾಡೋದು. ಮಲ್ಟಿಪ್ಲೈ ಮಾಡ್ಕೊಂಡು ಅಂದರೆ ಏನು ಬರ್ಬೋದು, n ಇಂಟು n ಅಂದರೆ n ಸ್ಕ್ವೇರ್ -4n -3n ಪ್ಲಸ್ 12 ಇಸ್ ಈಕ್ವಲ್ ಟು 42. n square minus 7n plus 12 minus 42 equal to 0. n square minus 7n minus 30 is equal to 0. Multiply ಮಾಡಿದಾಗ 30, subtract ಮಾಡಿದಾಗ 7, 10 3s ಆಗ್ತಾ ಹೋಗೋದಲ್ಲ.
n square minus 10n plus 3n minus 30 is equal to 0. n common factor, n minus 10 plus 3 common factor, n minus 10 equal to 0. ಎರಡರಲ್ಲೂ n minus 10 common ತಗೊಂಡೆ ಅಂದರೆ n plus 3 is equal to 0. That implies n minus 10 equal to 0 or n plus 3 is equal to 0. That implies n is equal to 10 or n is equal to minus 3. ಹೌದಾ? ನಮಗೇನು ಗೊತ್ತಿರೋ ಸಿನ್ಸ್ n greater than or equal to 1 ಅಲ್ಲ, that implies n is equal to 10. ಹೌದಾ? ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಮಾತಾಡಿದ್ವಿ ಅಂತಾನೆ. ಸೇಮ್ ಟೈಪ್ ಫಿಫ್ತ್ ಒಂದು ಹೋಮ್ ವರ್ಕ್ ತೊಗೊಂಡ್ರಿ. NP3 is to ಕೇರ್ಫುಲ್ ಆಗಿ ಮಾಡಬೇಕಿದ್ದು. NP3 is to n plus 1 P2 is equal to n plus 1 P2 is equal to 14 is to 3. 14 is to 3. ಹೌದಾ? NP3 by n plus 1 P2 ಬರ್ಕೊಳೋದು. ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋದು. ಸೆಕೆಂಡ್ ಮೇನ್ ಆಯಿತು. ಥರ್ಡ್ ಒಂದು ಫೈಂಡ್ ದ ವ್ಯಾಲ್ಯೂ ಆಫ್ ಆರ್. ಫೈಂಡ್ ದ ವ್ಯಾಲ್ಯೂ ಆಫ್ ಆರ್ if ಅದರಲ್ಲಿ ಫಸ್ಟ್ ಒನ್ 5PR is equal to 2 into 5PR is equal to 2 into 6PR minus 1. 6PR minus 1. ನೋಡಿ, ಇದನ್ನು ಈಸಿಯಾಗಿ ಈ ಥರ ಮಾಡ್ಲಿಕ್ಕೆ ಬರಲ್ಲ. ಇಲ್ಲಿ ಕೇರ್ಫುಲ್ಲಾಗಿ ಮಾಡ್ಕೋಬೇಕು ನೋಡಿ. ಅದಕ್ಕೆ ಹೇಗೆ ಬರ್ಕೊತೀವಿ ಅಂದರೆ 5PR ನ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಬರಿಬೋದಲ್ಲ. n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 2 ಇಂಟು ಇದನ್ನು 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಮೈನಸ್ ಆಫ್ ಆರ್ ಮೈನಸ್ 1 ಫ್ಯಾಕ್ಟೋರಿಯಲ್. ಹೌದಾ? ನೆಕ್ಸ್ಟ್ ನೋಡಿ, ಇದು 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಹಾಗೆ ಬರ್ಕೊತೀನಿ ಇಸ್ ಈಕ್ವಲ್ ಟು 2 ಇಂಟು 6 ಫ್ಯಾಕ್ಟೋರಿಯಲ್ನ 6 ಇಂಟು 5 ಫ್ಯಾಕ್ಟೋರಿಯಲ್. ಒಂದೊಂದೇ ಕಮ್ಮಿ ಮಾಡ್ಬೋದು ತಾನೆ. ಇದು ಆ್ಯಕ್ಚುಲಿ ಏನಾಗುತ್ತೆ, 6 ಮೈನಸ್ ಆರ್ ಪ್ಲಸ್ 1 ಅಂದರೆ 7 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಆಗುತ್ತೆ. ಹೌದಾ? ನೋಡಿ, ಒಂದೊಂದನ್ನು ಕಮ್ಮಿ ಮಾಡ್ಕೊಳ್ತಾ ಹೋಗ್ಬೇಕು. -1 -1 ಮಾಡ್ಕೊಂಡು ಹೋಗ್ಬೇಕು. ಹೋಗಿ ಇಲ್ಲಿ ನೋಡಿ ಏನೇನು ಕ್ಯಾನ್ಸಲ್ ಆಯಿತು. 5 ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. ಇದು 1 ಬೈ 5 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ 6 2s are 12 ಬೈ. ನೋಡಿ, ಇದರಲ್ಲಿ ಒಂದೊಂದೇ ಕಮ್ಮಿ ಮಾಡ್ಕೊಂಡು ಹೋಗ್ತೀನಿ. 7 ಮೈನಸ್ ಆರ್ ಒಂದು ಕಮ್ಮಿ ಮಾಡ್ಕೊಂಡೆ ಅಂದರೆ -1. 7 ಮೈನಸ್ 1 ಅಂದರೆ 6 ಮೈನಸ್ ಆರು. ಇನ್ನೊಂದು ಕಮ್ಮಿ ಮಾಡ್ಕೊಂಡೆ ಅಂದರೆ 5 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಬರೀಬೋದಲ್ಲ. ಇದು ನೋಡಿ, ಎರಡೂ ಕಡೆ 5 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಇದೆ. 5 ಮೈನಸ್ ಆರ್ ಫ್ಯಾಕ್ಟೋರಿಯಲ್ 5 ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ 7 ಮೈನಸ್ ಆರ್ ಇಂಟು 6 ಮೈನಸ್ ಆರ್ ಇಸ್ ಈಕ್ವಲ್ ಟು 12. ನೆಕ್ಸ್ಟು ನಾವು ಇದನ್ನೇ ಮಲ್ಟಿಪ್ಲೈ ಮಾಡ್ಕೊಂಡೆ 6 7s 42 ಮೈನಸ್ 7r ಮೈನಸ್ 6r ಪ್ಲಸ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 12 ಅಲ್ವಾ. ಆರ್ ಸ್ಕ್ವೇರ್ ಮೈನಸ್ 13r ಪ್ಲಸ್ 42 ಮೈನಸ್ 12 ಈಕ್ವಲ್ ಟು 0. ಆರ್ ಸ್ಕ್ವೇರ್ ಮೈನಸ್ 13r ಪ್ಲಸ್ 30 ಈಕ್ವಲ್ ಟು 0. ಹೌದಾ? ಕ್ವಾಡ್ರಾಟಿಕ್ ಈಕ್ವೇಷನ್ ಮಲ್ಟಿಪ್ಲೈ ಮಾಡಿದಾಗ 30 ಬರಬೇಕು, ಆ್ಯಡ್ ಮಾಡಿದಾಗ ಮೈನಸ್ 13 ಬರಬೇಕು. ಹೌದಾ? -10 -3 ತೊಗೋಬೋದಲ್ಲ. ಹಾಗಾದರೆ ಆರ್ ಸ್ಕ್ವೇರ್ ಮೈನಸ್ 10r ಮೈನಸ್ 3r ಪ್ಲಸ್ 30 ಇಸ್ ಈಕ್ವಲ್ ಟು 0. ಆರ್ ಕಾಮನ್ ಫ್ಯಾಕ್ಟರ್ ತೊಗೊಂಡೆ ಅಂದರೆ ಆರ್ ಮೈನಸ್ 10 ಮೈನಸ್ 3 ಕಾಮನ್ ಫ್ಯಾಕ್ಟರು ಆರ್ ಮೈನಸ್ 10 ಈಕ್ವಲ್ ಟು 0. ದಟ್ ಇಂಪ್ಲೈಸ್ ಆರ್ ಮೈನಸ್ 10 ಎರಡರಲ್ಲೂ ಕಾಮನ್ ತೊಗೊಂಡೆ ಅಂದರೆ ಆರ್ ಮೈನಸ್ 3 ಇಸ್ ಈಕ್ವಲ್ ಟು 0. ದಟ್ ಇಂಪ್ಲೈಸ್ ಆರ್ ಇಸ್ ಈಕ್ವಲ್ ಟು 10 ಆರ್ ಆರ್ ಇಸ್ ಈಕ್ವಲ್ ಟು 3 ಬರುತ್ತೆ. ಹೌದಾ? ನೋಡಿ, ಇಲ್ಲಿ ಎರಡೆರಡು ವ್ಯಾಲ್ಯೂ ಬಂದಿದೆ, ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಇಲ್ಲಿ ನೋಡ್ಕೊಂಡೆ ಏನು
ಕಮ್ಮಿ ಇರೋದು ಚೆಕ್ ಮಾಡ್ಕೊಂಬಿಡಿ. 5 ಇದೆ ಹೌದಾ, ಅಂದರೆ R 5ಕ್ಕಿಂತ ಕಮ್ಮಿ ಇರಬೇಕು ಹೌದಾ, ಮತ್ತು ಪಾಸಿಟಿವ್ ಅಂತ ಇರಲೇಬೇಕು. ಇಲ್ಲಿ ಎರಡೂ ಕಡೆ ಪಾಸಿಟಿವ್ ಇದೆ. R 5ಕ್ಕಿಂತ ಎಲ್ಲಿ ಕಮ್ಮಿ ಇರೋದು 3 ಹೌದಾ. ನೋಡಿ ಇಲ್ಲೂ ಬರ್ಕೋಬೋದು, R-1 is less than 6 ತಗೋಬೇಕು ಹೌದಾ. R-1 is less than or equal to 6 ಅಂತ ಹೇಳಿದ್ರೆ R is less than or equal to 7 ಆಗ್ಬಿಡುತ್ತೆ ಹೌದಾ. ನೋಡಿ ಇಲ್ಲಿಗ ಹಿಯರ್ R less than or equal to 5 ಈ ಫಸ್ಟ್ ಒಂದು ತೊಗೊಂಡೆ ಅಂದರೆ, ಆ್ಯಂಡ್ R -1 ಲೆಸ್ ದೆನ್ ಆರ್ ಈಕ್ವಲ್ ಟು 6 ಬರ್ತದೆ. ಹಾಗಾದರೆ R ಲೆಸ್ ದೆನ್ ಆರ್ ಈಕ್ವಲ್ ಟು 5 ಆ್ಯಂಡ್ R ಲೆಸ್ ದೆನ್ ಆರ್ ಈಕ್ವಲ್ ಟು 7 ಹೌದಾ. ಯಾಕಂದ್ರೆ ನಮಗೇನು ಗೊತ್ತಿರೋದು NPR ಅಂತ ಬರೆದ್ವಿ ಅಂದರೆ R ಲೆಸ್ ದೆನ್ ಆರ್ ಈಕ್ವಲ್ ಟು N ಇರಲೇಬೇಕು ಹೌದಾ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ R 5ಕ್ಕಿಂತ ಕಮ್ಮಿ ಇರಬೇಕು ಅಂದರೆ ದೇರ್ಫೋರ್ ಇಲ್ಲಿ ಏನು ಬರೀತೀವಿ, R ಇಸ್ ಈಕ್ವಲ್ ಟು 3 ಬರ್ತದೆ ಹೌದಾ. ಇದು ಬರೋಲ್ಲ, ಇದು ಆಯ್ತಲ್ಲ. ನೋಡಿ ಕೇರ್ಫುಲ್ಲಾಗಿ ಸಿಂಪ್ಲಿಫೈ ಮಾಡ್ಕೋಬೇಕು ನಾವಲ್ಲಿ ಯಾವ ಥರ ಮಾಡ್ತಾ ಇದ್ದೀವಿ ಅಂತೇಳಿ. ಒಂದ್ಸಲ ಈ ಥರ ಪ್ರಾಬ್ಲಮ್ಸ್ ಎಕ್ಸಾಮಿಗೆ 3 ಮಾರ್ಕ್ಸಿಗೆ ಕೇಳಿದ್ದಾರೆ, ಅದಕ್ಕೆ ಐಡಿಯಾ ಗೊತ್ತಿರಬೇಕು. ಸೇಮ್ ಟೈಪ್ ಸೆಕೆಂಡ್ ಒನ್, 5 into 4PR 5 into 4PR is equal to 6 into 5PR minus 1. 5P R minus 1. The same idea is more continue. 5 into 4 factorial divided by 4 minus R factorial is equal to 6 into 5 factorial divided by 5 minus R minus 1 factorial. Okay? Simplify ಮಾಡಬೇಕು. 5 into 4 factorial as it is. 5 into 4 factorial as it is divided by ಇದನ್ನು ಅಷ್ಟೇ 4 minus R factorial as it is, that is equal to ಇದನ್ನು 6 into 5 factorial 5 into 4 factorial ಬರೀಬೋದಲ್ಲ, divided by 5 minus of minus plus 1 ಆಗ್ಬಿಡುತ್ತೆ. 5 plus 1 ಅಂದರೆ 6 minus R factorial. ನೋಡಿ ಎರಡು ಕಡೆ 4 factorial ಕ್ಯಾನ್ಸಲ್ ಆಯಿತು, 5ನೂ ಕ್ಯಾನ್ಸಲ್ ಆಯಿತು. ಅದರಲ್ಲಿ ಏನೇನು ಉಳಿತಾ ಇದೆ, 1 by 4 minus R factorial is equal to 6 by 6 minus R factorial ಏನು ಬರೀಬೋದು, 6 minus R into ಒಂದು ಕಮ್ಮಿ ಮಾಡ್ಕೊಂಡೆ ಅಂದರೆ 5 minus R into ಇನ್ನೊಂದು ಕಮ್ಮಿ ಮಾಡ್ಕೊಂಡ್ವಿ ಅಂದರೆ 4 minus R factorial ಹೌದಾ. ಅಂದರೆ 4 minus R factorial 4 minus R factorial ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 6 minus R into 5 minus R is equal to 6. 6 5s are 30 minus 6R minus 5R plus R square is equal to 6 ಅಲ್ಲ, ಅಥವಾ R square minus 11R 30 minus 6 ಅಂದರೆ ಪ್ಲಸ್ 24 is equal to 0 ಹೌದಾ. ಇಷ್ಟು ಬರುತ್ತೆ ಕ್ವಾಡ್ರಾಟಿಕ್ ಇಕ್ವೇಷನ್. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬೇಕು. ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ. ನೆಕ್ಸ್ಟು ನೋಡಿ ಇದೆ ಮಲ್ಟಿಪ್ಲೈ ಮಾಡಿದಾಗ 24 ಆ್ಯಡ್ ಮಾಡಿದಾಗ -11 8 3s ತೊಗೋಬೋದಲ್ಲ, -8R minus 3R plus 24 equal to 0. R ಕಾಮನ್ ತೊಗೊಂಡೆ ಅಂದರೆ R minus 8 minus 3 ಕಾಮನ್ ತೊಗೊಂಡ್ವಿ ಅಂದರೆ R minus 8 equal to 0. R minus 8 into R minus 3 equal to 0. That implies R is equal to 8R, R is equal to 3 ಬಂತು ಹೌದಾ. ನೋಡಿ ಇದ್ರಲ್ಲಿ ಮತ್ತೆ ಯಾವ ವ್ಯಾಲ್ಯೂ ಬರುತ್ತೆ ಅನ್ನೋದಕ್ಕೆ ಇಲ್ಲಿ ನೋಡ್ಕೋಬೇಕು. ಹಿಯರ್ ಒಂದಂತೂ ಏನು ಗೊತ್ತಾಗುತ್ತೆ, R ಲೆಸ್ ದೆನ್ ಆರ್ ಈಕ್ವಲ್ ಟು 4 ಮತ್ತು ಆ್ಯಂಡ್ R minus 1 ಲೆಸ್ ದೆನ್ ಆರ್ ಈಕ್ವಲ್ ಟು 5, ಅಥವಾ R ಲೆಸ್ ದೆನ್ ಆರ್ ಈಕ್ವಲ್ ಟು 4 ಆ್ಯಂಡ್ R ಲೆಸ್ ದೆನ್ ಆರ್ ಈಕ್ವಲ್ ಟು 6 ಬರುತ್ತೆ. ಆದರೆ ಇವೆರಡು ಕಂಪೇರ್ ಮಾಡ್ಕೊಂಡೆ ಏನು ಬರ್ಬೋದು, R ಈಕ್ವಲ್ ಟು 3 ದ ಫಾರ್ಮ್ R ಇಸ್ ಈಕ್ವಲ್ ಟು 3 ಬರುತ್ತೆ. ಆಯ್ತಲ್ಲ. ನೋಡಿ ಐಡಿಯಾ ಗೊತ್ತಾಗಬೇಕು ಯಾವ ಥರ ಮಾಡ್ತಾ ಇದ್ದೀವಿ ಅಂತೇಳಿ. ಎಷ್ಟು ಸೇಮ್ ಟೈಪ್ ಇದ್ದಾವೆ. ಥರ್ಡ್ ಪ್ರಾಬ್ಲಮ್ 5PR is equal to 6PR minus 1.
5PR is equal to 6PR minus 1. ಟ್ರೈ ಮಾಡಿ ಇದನ್ನ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಬೇಕು, ಬರ್ತದೆ ನೋಡಿ. ಯಾವ ಥರ ಮಾಡ್ಕೊತೀವಿ, 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 5 ಮೈನಸ್ R ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 6 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 6 ಮೈನಸ್ ಆಫ್ R ಮೈನಸ್ 1 ಫ್ಯಾಕ್ಟೋರಿಯಲ್ ಅಲ್ವಾ. 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 5 ಮೈನಸ್ R ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 6 ಫ್ಯಾಕ್ಟೋರಿಯಲ್ನ 6 ಇಂಟು 5 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 6 ಮೈನಸ್ ಆಫ್ ಮೈನಸ್ ಪ್ಲಸ್ 1 ಅಂದರೆ ಇದು 7 ಮೈನಸ್ R ಫ್ಯಾಕ್ಟೋರಿಯಲ್ ಹೌದಾ. 5 ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. 1 ಬೈ 5 ಮೈನಸ್ R ಫ್ಯಾಕ್ಟೋರಿಯಲ್ ಇಸ್ ಈಕ್ವಲ್ ಟು 6 ಬೈ 7 ಮೈನಸ್ Rನ ಒಂದೊಂದೇ ಕಮ್ಮಿ ಮಾಡಬೇಕಲ್ಲ. 7 ಮೈನಸ್ R ಇಂಟು 6 ಮೈನಸ್ R ಇಂಟು 5 ಮೈನಸ್ R ಫ್ಯಾಕ್ಟೋರಿಯಲ್. 5 ಮೈನಸ್ R ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 7 ಮೈನಸ್ R ಇಂಟು 6 ಮೈನಸ್ R ಇಸ್ ಈಕ್ವಲ್ ಟು 6. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಬೋದಲ್ಲ. 7 6 42 ಮೈನಸ್ 7R ಮೈನಸ್ 6R ಪ್ಲಸ್ R ಸ್ಕ್ವೇರ್ ಇಸ್ ಈಕ್ವಲ್ ಟು 6. R ಸ್ಕ್ವೇರ್ ಮೈನಸ್ 13R ಪ್ಲಸ್ 42 ಮೈನಸ್ 6 ಇಸ್ ಈಕ್ವಲ್ ಟು 0. R ಸ್ಕ್ವೇರ್ ಮೈನಸ್ 13R ಪ್ಲಸ್ 36 ಈಕ್ವಲ್ ಟು 0. ಮಲ್ಟಿಪ್ಲೈ ಮಾಡಿದಾಗ 36 ಆ್ಯಡ್ ಮಾಡಿದಾಗ 13 ಅಂದರೆ ಏನು ತೊಗೋಬೋದು, 9 4 ತೊಗೋಬೋದಲ್ಲ. R ಸ್ಕ್ವೇರ್ ಮೈನಸ್ 9R ಮೈನಸ್ 4R ಪ್ಲಸ್ 36 ಇಸ್ ಈಕ್ವಲ್ ಟು 0. R ಕಾಮನ್ ಫ್ಯಾಕ್ಟರ್, R ಮೈನಸ್ 9 ಮೈನಸ್ 4 ಕಾಮನ್ ಫ್ಯಾಕ್ಟರ್, R ಮೈನಸ್ 9 ಈಕ್ವಲ್ ಟು 0. ಎರಡರಲ್ಲೂ ಏನು ಕಾಮನ್ ತೆಗಿಬೋದು, R ಮೈನಸ್ 9 ಕಾಮನ್ ತೊಗೊಂಡ್ವಿ ಅಂದರೆ ದಟ್ ಇಂಪ್ಲೈಸ್ R ಮೈನಸ್ 9 ಇಂಟು R ಮೈನಸ್ 4 ಈಕ್ವಲ್ ಟು 0. ದಟ್ ಇಂಪ್ಲೈಸ್ R ಇಸ್ ಈಕ್ವಲ್ ಟು 9 ಆರ್ R ಇಸ್ ಈಕ್ವಲ್ ಟು 4. ಹೌದಾ. ನೆಕ್ಸ್ಟ್ ನೋಡಿ 9 4 ಯಾವ್ದು ಬರುತ್ತೆ ಅಂತ ಗೊತ್ತಾಗಬೇಕು. ಇಲ್ಲಿ ಪ್ರಾಬ್ಲಮ್ ನೋಡ್ಕೊಂಡಿದ್ದೆ ಹಿಯರ್ R ಲೆಸ್ ದೆನ್ ಆರ್ ಈಕ್ವಲ್ ಟು 5 ಆ್ಯಂಡ್ R ಮೈನಸ್ 1 ಲೆಸ್ ದೆನ್ ಆರ್ ಈಕ್ವಲ್ ಟು 6. ಮೈನಸ್ 1 ಈ ಕಡೆ ತೊಗೊಂಡ್ವಿ ಅಂದರೆ R ಲೆಸ್ ದೆನ್ ಆರ್ ಈಕ್ವಲ್ ಟು 5 ಆ್ಯಂಡ್ R ಲೆಸ್ ದೆನ್ ಆರ್ ಈಕ್ವಲ್ ಟು 7 ಬರುತ್ತೆ. ಹೌದಾ. 5 ಇರಬೇಕು ಅಥವಾ 5ಗಿಂತ ಕಮ್ಮಿ ಇರಬೇಕು. 5ಗಿಂತ ಕಮ್ಮಿ ಅಂದರೆ ಇಲ್ಲಿ ಯಾವ್ದು ಬರುತ್ತೆ, 4 ಅಲ್ಲ. ದ 4 R ಇಸ್ ಈಕ್ವಲ್ ಟು 4 ಬರುತ್ತೆ ಅಷ್ಟೇ. ಹೌದಾ. ಇದೆ ಆಯ್ತಲ್ಲ. ನೋಡಿ ಜಸ್ಟ್ ಇಷ್ಟು ಐಡಿಯಾ ಗೊತ್ತಿರಲಿ. ಅಂದರೆ ಇಲ್ಲಿ NPRನ ಯಾವ ಥರ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಅಂತಿದೆ ಅಷ್ಟೇ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನು ಕೇರ್ಫುಲ್ಲಾಗಿ ಮಾಡ್ಕೋಬೇಕು. ಅದಕ್ಕೆ ಅಲ್ಲಿ ಏನೇನು ಐಡಿಯಾ ಗೊತ್ತಿರಬೇಕು ಅಂದರೆ NPR ಅಂದರೆ ಏನಂತ ಹೇಳಿದ್ವಿ, N ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಟೇಕನ್ R ಅಟ್ ಎ ಟೈಮ್. ಜೊತೆಗಲ್ಲಿ ಅರೇಂಜ್ಮೆಂಟ್ ಇರೋದು. ಹೌದಾ. ಅರೇಂಜ್ಮೆಂಟ್ ಅಂದರೆ 1 2ನೇ ಬೇರೆ 2 1ನೇ ಬೇರೆ. ಒಂದು 12 ಆಗುತ್ತೆ, ಇನ್ನೊಂದು 21 ಆಗುತ್ತೆ. ಹೌದಾ. ಅದರೊಳಗೆ ಏನಾದರೂ ವಿತ್ ರಿಪಿಟೇಷನ್ ಬಂತು ಅಂದರೆ N ಪವರ್ R ಅಂತ ಹೇಳಿದ್ವಿ. N ಡಿಫ್ರೆಂಟ್ ಆಬ್ಜೆಕ್ಟ್ಸೇ ಅಲ್ಲ, ಅದರೊಳಗೆ ಮತ್ತೆ ಎಷ್ಟೊಂದು ಆಬ್ಜೆಕ್ಟ್ಸ್ ಸೇಮ್ ಇತ್ತು ಅಂದರೆ ಯಾವ ಆಬ್ಜೆಕ್ಟು ಎಷ್ಟು ನಂಬರ್ ಆಫ್ ಟೈಮ್ ಸೇಮ್ ಇರುತ್ತೆ ಆ ಫ್ಯಾಕ್ಟೋರಿಯಲಿಂದ ಡಿವೈಡ್ ಮಾಡ್ತಾ ಇದ್ವಿ. ಹೌದಾ. ಬಟ್ ಇಷ್ಟು ಐಡಿಯಾ ಗೊತ್ತಿರ್ಬೇಕು ನಮಗೆ. ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು.